श्रोतांसि सर्वर्षहृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। यमाय धर्मराजाय मृत्यवे चान्तकाय च वैवस्वताय कालाय सर्वभूतक्षयाय च औदुम्बराय दध्नाय नीलाय परमेष्ठिने वृकोदराय चित्राय चित्रगुप्ताय वै नमो नमः। ಕರ್ಮವಿಲ್ಲದ ಸ್ಥಿತಿ ಎಂದರೆ ಏನು? ಶಿವಗುರುಕುಲ ನಳಿನ ನಯನ. ಕರ್ಮವಿಲ್ಲದ ಸ್ಥಿತಿ ಎಂದರೆ ಏನು? ಮುಕ್ತಿ ಅಥವಾ ಜೀವನ್ಮುಕ್ತಿ. ಮುಕ್ತಿಯಲ್ಲಿ ಸಂಪೂರ್ಣವಾಗಿ ಅಕರ್ಮ ಸ್ಥಿತಿ ಅದು. ಅಲ್ಲಿ ಯಾವ ಕರ್ಮವೂ ಇಲ್ಲ. ಮುಕ್ತಿಯ ವೈಶಿಷ್ಟ್ಯವೇ ಅದು. ಅಲ್ಲಿ ಯಾವುದೇ ಚಟುವಟಿಕೆ ಇಲ್ಲ, ಚಲನವಲನ ಇಲ್ಲ, ಸ್ಪಂದ ಇಲ್ಲ. ಕೇವಲ ಆನಂದ ಮಾತ್ರ ಇರುವಂಥದ್ದು, ಕೇವಲ ಬೆಳಕು ಮಾತ್ರ ಇರುವಂಥದ್ದು. ಅಸ್ತಿತ್ವ, ನಾವಿರ್ತೇವೆ, ನಾವು ಹೋಗ್ಬಿಡೋದಿಲ್ಲ, ಅದು ಮಾತ್ರ ಇರುವಂಥದ್ದು. ಹಾಗಾಗಿ ಅದನ್ನು ಸಚ್ಚಿದಾನಂದ ಎಂಬುದಾಗಿ ಕರೀತಾರೆ. ಸತ್ತು ಅಂದರೆ ನಾವಿದ್ದೇವೆ ಅಂತ, ಚಿತ್ತು ಅಂದರೆ ಬೆಳಗ್ತಾ ಇದ್ದೇವೆ ಅಂತ, ಆನಂದ ಅಂದರೆ ಏನು ದುಃಖ ಇಲ್ಲ, ಅಲ್ಲಿ ಕಿಂಚಿನ ಮಾತ್ರವೂ ಕೂಡ ದುಃಖ ಇಲ್ಲ. ಈ ಲೋಕದ ಸುಖಗಳೆಲ್ಲ ಬಿಂದುಗಳು, ಅದು ಸಿಂಧು ಎನ್ನುವಂಥ ಆನಂದ ಅಲ್ಲಿದೆ. ಈ ಮೂರು ಮಾತ್ರ ಇದೆ, ಬೇರೆ ಏನೂ ಇಲ್ಲ ಅಂತ. ಅದಕ್ಕೆ ಮುಕ್ತಿ ಅಂತ ಹೆಸರು. ಹಾಗಾಗಿ ಕರ್ಮವಿಲ್ಲದ ಸ್ಥಿತಿ ಅಂದರೆ ಈ ಸಚ್ಚಿದಾನಂದ ಸ್ಥಿತಿ. ಸತ್ ಅಂದರೂ ಕೂಡ ಚಲನೆ ಇಲ್ಲ, ಅಲ್ಲೇನು ಇರುವಿಕೆ ಮಾತ್ರ, ಚಲನೆ ಏನೂ ಇಲ್ಲ. ಚಿತ್ ಅಂದರೆ ಬೆಳಗುವಿಕೆ, ಚಲನೆ ಏನೂ ಇಲ್ಲ. ಹಾಗೆ ಆನಂದ ಅಂದರೂ ಕೂಡ ಅಲ್ಲಿ ಚಲನೆ ಇಲ್ಲ. ಆನಂದ ಆದಕ್ಕೂ ಹಾಗಾಗತ್ತೆ. ತುಂಬ ಆನಂದ ಆದರೆ ಒಂದು ಸರ್ತಿ ಮೈ ಮರೆತು ಹೋಗುತ್ತೆ, ಕಣ್ಣು ಮುಚ್ಚಿ ಹೋಗುತ್ತೆ, ಅಂದರೆ ಕರ್ಮ ನಿಂತು ಹೋಗುತ್ತೆ. ಆನಂದದ ಲಕ್ಷಣ ಅದು ಅಂತ. ಹಾಗಾಗಿ ಕರ್ಮವಿಲ್ಲದ ಸ್ಥಿತಿ ಅಂದರೆ ಮುಕ್ತಿ. ಜೀವನ್ಮುಕ್ತಿ ಕೂಡ ಹೌದು. ಜೀವನ್ಮುಕ್ತಿ ಅಂದರೆ ಜೀವನ್ಮುಕ್ತ ಒಬ್ಬ ಇದ್ದಾನೆ ಅಂತಂದರೆ ಅವನ ಸಮಾಧಿ ಸ್ಥಿತಿ ಇದೆಯಲ್ಲ, ಅದು ಆ ಕರ್ಮ ಅಂತ. ಇಳಿದು ಬಂದರೆ ಮತ್ತೆ ಕರ್ಮ ಇದೆ. ಅವನು ಈ ಲೋಕಕ್ಕೆ ಬಂದಾಗ ಅವನು ಕರ್ಮ ಮಾಡ್ತಾನೆ, ಅಲ್ಲಿ ಕರ್ಮ ಇಲ್ಲ ಅಂತಲ್ಲ. ಆದರೆ ಅವನು ಸಮಾಧಿಸ್ಥಾನ ಆದಾಗ ಆ ಜೀವದಲ್ಲಿ ಕರ್ಮ ಇಲ್ಲ ಅಂತ. ದೇಹದಲ್ಲಿ ಒಳಗೇನೋ ದೈಹಿಕ ಚಟುವಟಿಕೆಗಳು ನಡೆದೇ ಇದ್ರೂ ಕೂಡ ಈ ಕಂಬದಲ್ಲಿ ಒಂದು ಚಟುವಟಿಕೆ ಇದ್ದಾಗಿರ್ಬೋದು, ಪಂಚಭೂತಕ ಶರೀರ ಆಗಿದ್ದರಿಂದ. ಆದರೆ ಜೀವದಲ್ಲಿ ಯಾವ ಕರ್ಮವೂ ಆ ಸಮಯದಲ್ಲಿ ಇಲ್ಲ ಅಂತ. ಇನ್ನೊಂದು ಸ್ವಾರಸ್ಯಕರವಾದ ಪ್ರಶ್ನೆ. ನೀವು ಹೇಳಿದ್ದೀರಿ ಸಮಾಧಿಯಲ್ಲಿ ಎರಡು ವಿಧ, ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಎಂದು. ನನ್ನ ಪ್ರಶ್ನೆ, ಸಂಪ್ರಜ್ಞಾತ ಸಮಾಧಿಯಲ್ಲಿ ನಾವು ಯಾವ ದೇವತೆಯನ್ನು ಧ್ಯಾನಿಸುತ್ತೇವೆ ಎನ್ನುವ ಅರಿವಿರುತ್ತದೆ. ಹಾಗಾದರೆ ಇದು ಕರ್ಮವಾ ಇಲ್ಲವಾ? ಇಲ್ಲವಾದರೆ ಹೇಗೆ ಅಂತ. ಈ ಪ್ರಶ್ನೆಗಳಲ್ಲಿ ಏನನ್ನು ತೋರಿಸ್ತವೆ ಅಂದರೆ, ನೀವು ಸುಮ್ಮನೆ ಕೇಳ್ತಾ ಇಲ್ಲ, ನೀವು ಗಮನ ಕೊಟ್ಟು ಕೇಳ್ತಾ ಇದ್ದೀರಿ, ಮತ್ತು ಆಮೇಲೆ ತಲೆಗೆ ಕೆಲಸ ಕೊಡ್ತಾ ಇದ್ದೀರಿ ಅಂತ. ಪ್ರವಚನದ ಅಥವಾ ಪಾಠದ ನಂತರ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಈ ಪ್ರಶ್ನೆಗಳು ತೋರಿಸುತ್ತೆ. ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀರಿ, ಯೋಚನೆ ಮಾಡ್ತಾ ಇದ್ದೀರಿ ಅಂತ. ಈ ಪ್ರಶ್ನೆಗೆ ಈಗಾಗಲೇ ಉತ್ತರ ಬಂದಿದೆ ನಮ್ಮ ದೃಷ್ಟಿಯಿಂದ. ಯಾಕೆಂದರೆ ಅಕರ್ಮ ಯಾವುದು ಅಂದರೆ ನಿರ್ವಿಕಲ್ಪ ಸಮಾಧಿ ಮಾತ್ರ. ಅಸಂಪ್ರಜ್ಞಾತ ಸಮಾಧಿ ಮಾತ್ರವೇ ಅಕರ್ಮ ಅಂತ, ಮತ್ತೆಲ್ಲ ಕರ್ಮವೇ. ಈಗ ನಮಗೊಂದು ಸಮಾಧಿ ಸ್ಥಿತಿಯಲ್ಲಿ, ಒಂದು ಸಂಪ್ರಜ್ಞಾತ ಸಮಾಧಿಯಲ್ಲಿ ಶ್ರೀಮನ್ನಾರಾಯಣನ ದರ್ಶನ ಆಗ್ತಾ ಇರ್ತದೆ. ಆ ದರ್ಶನ ಆಗುವಾಗ ನಮಗದರ ಅರಿವು ಇರ್ತದೆ. ಈಗ ನಾನು ಶ್ರೀಮನ್ನಾರಾಯಣನನ್ನು ದರ್ಶನ ಮಾಡುತ್ತಿದ್ದೇನೆ. ಈ ತ್ರಿಪುಟಿ ಎಂಬುದಾಗಿ ಕರೀತಾರೆ ಅದನ್ನು. ನಾನು ಒಂದಾಯಿತು, ಶ್ರೀಮನ್ನಾರಾಯಣನನ್ನು ಎರಡಾಯಿತು, ದರ್ಶನ ಮಾಡುತ್ತಿದ್ದೇನೆ ಮೂರಾಯಿತು ಅಂತ. ಆ ದರ್ಶನ ಎನ್ನುವಂಥದ್ದು ಮತ್ತೊಂದು ಅಂತ. ಅದನ್ನು ಜ್ಞಾನ, ಜ್ಞೇಯ, ಜ್ಞಾತೃ ಎಂಬುದಾಗಿ ಕರೀತಾರೆ. ಜ್ಞಾತೃ ಅಂದರೆ
ಯಾರಿಗೆ ತಿಳಿತಾ ಇದೆಯೋ ಅವನು ಅಂತ. ನಾನು ಶ್ರೀಮನ್ನಾರಾಯಣನ ದರ್ಶನ ಮಾಡ್ತಾ ಇದ್ದೇನೆ ಅಂತ ಯಾರಿಗೆ ತಿಳಿತಾ ಇದೆ? ನನಗೆ ತಿಳಿತಾ ಇದೆ. ಅದು ಜ್ಞಾತೃ. ಅದು ಜ್ಞೇಯ ಶ್ರೀಮನ್ನಾರಾಯಣ. ಯಾವುದನ್ನು ತಿಳಿತಾ ಇದ್ದಾನೋ, ಯಾವುದನ್ನು ನೋಡ್ತಾ ಇದ್ದಾನೋ ಅದು ಶ್ರೀಮನ್ನಾರಾಯಣ ಜ್ಞೇಯ. ಅದು ಮತ್ತು ಜ್ಞಾನ, ಆ ತಿಳಿಯುವಿಕೆ ಇದೆಯಲ್ಲ, ಈ ಮೂರು ಇದೆ ಅಲ್ಲಿ ಅಂತ. ಈ ಮೂರಿರುವಲ್ಲಿ ಕರ್ಮ ಇದ್ದೇ ಇದೆ ಅಂತ ಲೆಕ್ಕ. ಮೂರಲ್ಲಿ 2 ಇದ್ರೆ ಸಾಕು ಕರ್ಮ ಇದೆ ಅಂತ, ಒಂದೇ ಇದ್ರೆ ಕರ್ಮ ಇಲ್ಲ. ಅವಧೂತನ ಕಥೆ ಕೇಳಿದಿರಲ್ವಾ? 2 ಬೆಳೆ ಹಾಕ್ಕೊಂಡ್ರು ಅದು ಶಬ್ದ ಮಾಡುತ್ತೆ ಅದು ಅಂತ ಅಲ್ವಾ? ಭತ್ತ ಕುಟ್ಟುವಾಗ 2 ಬೆಳೆ ಹಾಕ್ಕೊಂಡ್ರು ಶಬ್ದ ಮಾಡುತ್ತೆ ಅದು, ಒಂದೇ ಬೆಳೆ ಹಾಕ್ಕೊಂಡ್ರು ಶಬ್ದ ಮಾಡೋದಿಲ್ಲ ಅಂತ. ಗೊತ್ತಲ್ವಾ ಕಥೆ ಇದು? ಅವಧೂತ ಒಬ್ಬಳು ಕನ್ಯೆಯಿಂದ ಒಂದು ಪಾಠವನ್ನು ಕಲಿತಾನೆ ಅಂತ. ಭಾಗವತದಲ್ಲಿ ಬರೋವಂಥದ್ದು. 24 ಗುರುಗಳು ಅವನಿಗೆ, ಅದರಲ್ಲಿ ಒಬ್ಬಳು ಕನ್ಯೆ. ಅದೇನಪ್ಪ ಕಥೆ ಅಂದರೆ, ಯಾರ್ದೋ ಮನೆಗೆ, ಅವಧೂತ ಅಲ್ವಾ, ಗಾಳಿ ಹೋದಾಗ ಹೋಗ್ತಾ ಇರೋಂಥವನು ಒಂದು ಮನೆಗೆ ಹೋಗಿದ್ದಾನೆ. ಅಲ್ಲಿ ಆ ಮನೆಯಲ್ಲಿ ಒಬ್ಬಳು ಕನ್ಯೆ ಮಾತ್ರ ಇದ್ದಾಳೆ. ಆ ಹೊತ್ತಿಗೆ ಆಕೆ ನೋಡೋಕ್ಕೆ ಬಂದುಬಿಟ್ಟಿದ್ದಾರೆ ಗಂಡಿನ ಮನೆ ಕಡೆಯವರು. ಅದೇನೋ ಸ್ವಲ್ಪ ಸಂಪರ್ಕದ ಕೊರತೆಯಿಂದಾಗಿ ಆ ಹೊತ್ತಿನಲ್ಲೇ ಆಕೆಯನ್ನು ಹುಡುಗಿ ನೋಡೋ ಕಾರ್ಯಕ್ರಮ ಅಂತಿರುತ್ತಲ್ಲ, ಬಂದುಬಿಟ್ಟಿದ್ದಾರೆ ಅವರು ಅಂತ. ಬಂದರೆ ಮನೇಲಿ ತುಂಬ ಬಡತನ ಇದೆ. ಇನ್ನು ಭತ್ತ ಕುಟ್ಟಿ ಅಕ್ಕಿ ಮಾಡಿ ಅಡುಗೆ ಆಗಬೇಕು. ಶಾಸ್ತ್ರ ಏನು ಅಂದರೆ ಹಳೆಯ ಭತ್ತದಿಂದಲೇ, ಹಳೆಯ ಅಕ್ಕಿಯಿಂದಲೇ ಅಡುಗೆ ಊಟ ಮಾಡಬೇಕು ಅಂತ ಲೆಕ್ಕ. ಈಗ ಈ ವರ್ಷ ಬೆಳೆದ ಅಕ್ಕಿಯಿಂದ ಊಟ ಮಾಡೋದಲ್ಲ, ಪುರಾಣ ವ್ರೀಹಿ ಅಂತ ಹಳೆ ಭತ್ತ ಆಗಬೇಕು ಅಂತ ಲೆಕ್ಕ. ಪಾಪ ಬಡತನ ಇದ್ದಾಗ ಅವತ್ತೇ ಕುಟ್ಟಿ ಅವತ್ತೇ ಅಡುಗೆ ಮಾಡೋಂಥ ಪರಿಸ್ಥಿತಿ. ಅವಳು ಒಳಗಡೆ ಹೋಗಿ ಅವ್ರಿಗೇನಾದ್ರು ಮಾಡಿ ಹಾಕಬೇಕಲ್ಲ ಬಂದವರಿಗೆ. ಭತ್ತ ಕುಟ್ತಾ ಇದ್ದಾಳೆ. ಭತ್ತ ಕುಟ್ಟುವಾಗ ಭತ್ತ ಕುಟ್ಟಿದ್ದು ಗೊತ್ತಾಗಬಾರ್ದು ಹೊರಗಡೆಗೆ ಅಂತ. ಆದರೆ ಗೊತ್ತಾಗ್ತಾ ಇದೆ. ಹೇಗೆ ಅಂದರೆ ಈ ಬಳೆಗಳು ಶಬ್ದ ಮಾಡ್ತಾ ಇದ್ದೇವೆ ಕುಟ್ಟುವಾಗ ಅಂತ. ಅದಕ್ಕೆ ಬಳೆಗಳನ್ನು ತೆಗಿತಾ ಬಂದ್ಲಂತೆ. ಆದರೂ ಶಬ್ದ ಆಗ್ತಾನೆ ಇತ್ತು ಅಂತೆ. 2 ಬೆಳೆ ಇದ್ದಾಗಲೂ ಕೂಡ ಶಬ್ದ ಆಗ್ತಾ ಇತ್ತಂತೆ. ಒಂದೇ ಬೆಳೆ ಇದ್ದಾಗ ಶಬ್ದ ಇಲ್ಲ. ಒಂದೇ ಬೆಳೆ ಇಟ್ಕೊಂಡ್ಲಂತೆ, ಶಬ್ದ ಇಲ್ಲ. ಇದನ್ನು ಅವಧೂತ ನೋಡ್ತಾ ಇದ್ದ ಅಂತ. ಅವಧೂತನಿಗೆ ಆಗ ಅನಿಸ್ತು ಅಂತ, ಇಬ್ಬರಿದ್ದರೂ ಶಬ್ದವೇ ಅಂತ, ಒಬ್ಬನೇ ಇರಬೇಕು ಅಂತ. ಸಾಧನೆ ಮಾಡುವಾಗ ಏಕಾಂತ ಬೇಕು ಅಂತ. ಗೀತೆ ಕೂಡ ಹಾಗೆ ಹೇಳುತ್ತೆ ಅಂತ, ಏಕಾಕಿ ಯಥ ಚಿತ್ತಾತ್ಮ ಅಲ್ವಾ? ಮುಂದೇನು? ಆ ಏಕಾಕಿ ಅನ್ನೋದನ್ನು ಗೀತೆ ಹೇಳಿದೆ ನೋಡಿ ಅಂತ. ಸಾಧನೆಗೆ ಒಬ್ಬನೇ ಅಂತ, ಅಧ್ಯಯನಕ್ಕೆ ಇಬ್ಬರಾದರೂ ಬೇಕು. ಏಕಸ್ತಪಸ್ವಿ ದ್ವಿರಧ್ಯಾಯಿ. ತಪಸ್ಸು ಮಾಡುವಾಗ ಒಬ್ಬನೇ ಇದ್ದರೆ ಒಳ್ಳೆಯದು. ಯಾಕೆಂದರೆ ಇನ್ನೊಬ್ಬರಿದ್ದರೆ ಏನೋ ಮಾತು, ಏನೋ ನೋಟ, ಏನೋ ಕಿರಿಕಿರಿ, ಏನೋ ಖುಷಿ, ಇದೆಲ್ಲ ಇದ್ದೇ ಇದೆ ಅಂತ. ಆದರೆ ಒಬ್ಬನೇ ಇದ್ದಾಗ ಏನಿಲ್ಲ ಅಂತ. ಹಾಗಾಗಿ ಯಾವುದಾದ್ರೂ ಕಾಡನ್ನು ಸೇರಿ ಗುಹೆ ಒಳಗೆ ಕುಳಿತುಕೊಂಡು ಸಾಧನೆ ಮಾಡ್ತಾ ಇರೋದಕ್ಕೆ ಕಾರಣ ಏನಂದರೆ ಇನ್ಯಾವುದೂ ಬೇಡ ಅಂತ, ಬೇರೆ ಏನೂ ಬೇಡ ಅಂತ. ಹಾಗಾಗಿ ಈ ಎರಡೂ ಒಂದು ಕೂಡಲೇ ಶಬ್ದ ಶುರುವಾಯಿತು. ದ್ವೈತ ಅಂದರೆ ಅದೇನೆ, ಅದ್ವೈತ ಬಂದ ಕೂಡಲೇ ಕರ್ಮ ಶುರುವಾಯಿತು. ಅದ್ವೈತ ಇದ್ದಾಗ ಕರ್ಮ ಇಲ್ಲ ಅಂತ, ಎರಡಿಲ್ಲದಾದಾಗ ಕರ್ಮ ಇಲ್ಲ ಅಂತ. ಅಥತಸ್ಯ ಭಯಂ ಭವತಿ. ನೆನಪಿದೆಯಾ ಎಲ್ಲಿದೆ ಅಂತಿದು? ತತ್ವೇವ ಭಯಂ ವಿದುಷೋ ಮನ್ವಾನಸ್ಯ ಯದಾ ಹ್ಯೇವೈಷ ಏತಸ್ಮಿನ್ ಉದರ ಮಂತರಂ ಕೊರುತ್ತೆ. ಈ ಜೀವ ಇದಾನಲ್ಲ, ದೇವರ ಜೊತೆಗೆ ಒಂದು ಸಣ್ಣ ಅಂತರ ಮಾಡಿಕೊಂಡ್ರೂ ಸಾಕು ಅಂತ. ಉದರ ಅಂದರೆ ಚಿಕ್ಕ ಒಂದು ಅಂತರ ಅಂತ. ಅದು ಬರ್ತಿದ್ದ ಹಾಗೇನೆ ಅಥತಸ್ಯ ಭಯಂ ಭವತಿ. ಜೀವಕ್ಕೆ ಭಯ ಅಂತ ಪ್ರಾರಂಭ ಆಗೋದು ಅಲ್ಲಿಂದ ಅಂತ. ಅಭಯ ಅಂದರೆ ಏನು? ಹೀಗಿರುತ್ತೆ ನೋಡಿ, ಅಭಯ ಮುದ್ರೆ ಅಂದರೆ ಅದು ಮೇಲಿದೆ ಅದು ಅಂತ, ಎಲ್ಲ ಊರ್ಧ್ವಮುಖ ಅಂತ, ಬೆರಳುಗಳೆಲ್ಲ ಅಂತ ಎತ್ತರದಲ್ಲಿದೆ ತುಂಬ. ಅದು ಹೋಗಿ ಭಗವಂತನ ಜೊತೆಗೆ ಸೇರಬೇಕು ಅಂತ. ಭಯ ಇಲ್ಲ ಅಂತ. ಆದರೆ ಒಂದು ಚಿಕ್ಕ ಅಂತರ ಬಂದರೂ ಕೂಡ ದ್ವೈತ ಬಂತಲ್ಲಿ. ದ್ವೈತ ಬರ್ತಿರೋ ಹಾಗೆಯೇ ಭಯ ಪ್ರಾರಂಭ ಆಯಿತು. ಇಬ್ಬರಾಗ್ತಿರೋ ಹಾಗೆ ಭಯ ಪ್ರಾರಂಭ ಆಯಿತು. ಪ್ರೀತಿ ಇದ್ರೂ ಭಯ, ದ್ವೇಷ ಇದ್ರೂ ಭಯವೇ. ಪ್ರೀತಿ ಇದ್ದರೆ ಏನು ಭಯ ಅಂದರೆ ಪ್ರೀತಿಯಲ್ಲಿ ಹೋಗ್ಬಿಡುತ್ತೋ ಅಂತ ಭಯ. ದ್ವೇಷ ಇದ್ರಂತೂ ಅವನು ಕತ್ತಿ ಮಸೆ ತರ್ತಾನೆ, ಇವನು ಕತ್ತಿ ಮಸೆ ತರ್ತಾನೆ. ಯಾವಾಗ ಯಾರಿಗೇನು ಗ್ರಾಚಾರಕ್ಕಾದಿದೆಯೋ. ಹಾಗಾಗಿ ಪ್ರೀತಿಯೂ ಭಯವೇ, ದ್ವೇಷವೂ ಭಯವೇ. ತತ್ವೇವ ಭಯಂ ವಿದುಷೋ ಮನ್ವಾನಸ್ಯ. ವಿದುಷಃ ಮನ್ವಾನಸ್ಯ. ಬಲ್ಲವನಿಗೆ ಭಯ ಅಂದರೆ ಯಾವುದು ಅಂದರೆ ತತ್ವೇವ ಅಂತ, ಅವನಿಂದ ಬೇರೆಯಾಗೋದು. ಉದರ ಮಂತರಂ ಕುರುತೆ, ಅದೇ ಭಯ ಅಂದರೆ ಅಂತ ಬ್ರಹ್ಮವಲ್ಲಿಯ ಮಾತುಗಳು ಇದೆಲ್ಲ. ಹಾಗಾಗಿ ಈ ಕರ್ಮ ಬಂದ ಮೇಲೆ ಭಯ ಅಂತ ಬರೋದು. ಕರ್ಮ ಇಲ್ದಿದ್ರೆ ಭಯ ಉಂಟಾ?
ಕರ್ಮ ಇಲ್ಲದಿದ್ದರೆ ಭಯ ಇದೆಯಾ? ಯಾವುದೇ ಭಯ ಎಲ್ಲಿಂದ ಬರಬೇಕು? ಯಾವುದೋ ಕರ್ಮದಿಂದ ಬರಬೇಕು. ಅದು ಹಾಗಾಗಿ ಕರ್ಮಕ್ಷೇತ್ರ ಭಯಕ್ಷೇತ್ರ ಎರಡು ಒಂದೇ ವ್ಯಾಪ್ತಿ. ಅದು ಎಲ್ಲಿವರೆಗೆ ಕರ್ಮ ಇದೆಯೋ ಅಲ್ಲಿವರೆಗೆ ಭಯ ಇದೆ. ಕರ್ಮವನ್ನು ದಾಟಿದರೆ ಭಯ ಇಲ್ಲ. ಹಾಗಾಗಿ ಅಸಂಪ್ರಜ್ಞಾತ ಸಮಾಧಿ ಕರ್ಮವೇ. ಯಾರಾದರೂ ಧ್ಯಾನ ಮಾಡ್ತಾ ಇದ್ದಾನೆ ಅಂದರೆ ಕರ್ಮವೇ ಅದು. ಎಲ್ಲಿವರೆಗೆ ಅಂದರೆ ಧ್ಯಾನ ಸಮಾಧಿಗೆ ಮುಟ್ಟುವವರೆಗೆ ಕರ್ಮವೇ ಅದು. ಧ್ಯಾನಾವಸ್ಥೆ ಅಲ್ಲಿ ಚಟುವಟಿಕೆ ಇದೆ ಅಲ್ಲಿ ಅಂತ. ಧ್ಯಾನ ಎನ್ನುವಾಗ ಆ ಮೂರ್ತಿ ಒಮ್ಮೆ ಗೋಚರಿಸುತ್ತೆ, ಒಮ್ಮೆ ಗೋಚರಿಸಲ್ಲ, ಒಮ್ಮೆ ಗೋಚರಿಸುತ್ತೆ, ಒಮ್ಮೆ ಗೋಚರಿಸಲ್ಲ. ಅದು ಧ್ಯಾನ ಅದು ಅಂತ. ಸಮಾಧಿ ಅನ್ನುವಾಗ ಗೋಚರಿಸ್ತಾ ಇರುತ್ತೆ ಅಷ್ಟೆ. ಆದರೆ ಅದರ ಅರಿವಿದೆ ಅಂತನ್ನುವಾಗ ಏನೋ ಒಂಚೂರು ಚಟುವಟಿಕೆ ಇದೆ ಅಲ್ಲಿ ಅಂತ ಅರ್ಥ. ಅದಕ್ಕೆ ಅಂತ ಕರ್ಮ ಇದೆ, ಪುಣ್ಯಕರ್ಮ, ಮಹಾಪುಣ್ಯಕರ್ಮ, ಕರ್ಮವನ್ನು ಕಳೆಯುವಂಥ ಕರ್ಮ. ಕರ್ಮದಲ್ಲಿ ಕೂಡ ಅಂಥ ಕರ್ಮಗಳಿದೆ. ಕರ್ಮವನ್ನು ಕೂಡಿಸುವ ಕರ್ಮಗಳು, ಕರ್ಮವನ್ನು ಕಳೆಯುವ ಕರ್ಮಗಳು ಅಂತಿದೆಯಲ್ಲ, ಇದು ಕರ್ಮವನ್ನು ಕಳೆಯುವ ಕರ್ಮ. ಈ ಬಂಧನವನ್ನು ಕಳಚುವ ಬಂಧನಗಳಿರ್ತವೆ. ಈ ಗುರುವಿನ ಜೊತೆ ಬಂಧನ ಮಾಡಿಕೊಂಡ್ರೆ ಆ ಬಂಧನ ಭವಬಂಧನ ಕಳಚುವಂಥ ಬಂಧನ ಅದು ಅಂತ. ಹಾಗಾಗಿ ಅಂತಹ ಕರ್ಮ ಅದು ಅಕರ್ಮ ಅಲ್ಲ, ಅದು ಕರ್ಮವೇ. ಸುಖೇಶ ಶಿವಗುರುಕುಲ ಅವನು ಕೇಳಿದ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ದೇವತೆಗಳಿಗೆ ಕರ್ಮವಿಲ್ಲವೆಂದು ಹೇಳಿದಿರಿ, ಆದರೆ ಇಂದ್ರನ ವಿಶ್ವರೂಪನನ್ನು ಕೊಂದಾಗ ಅಥವಾ ರಾಕ್ಷಸರ ದಾಳಿಯಾಗಿ ಇಂದ್ರನವನು ಪಟ್ಟ ಕಳೆದುಕೊಂಡಾಗ ಅವನಿಗೆ ಹಿಂದಿನ ಕರ್ಮ ಇತ್ತೆ, ಇಂದ್ರನಿಗೆ ಹಿಂದಿನ ಜನ್ಮ ಎಂದು ಇತ್ತೆ. ಯಾಕೆಂದರೆ ಹೀಗೆಲ್ಲ ಆಗಲು ಮತ್ತು ಅವನಿಗೆ ಶಾಪ ಅಥವಾ ಪಾಪ ಬರಲು ಕರ್ಮ ಬೇಕಲ್ಲವೇ? ಅಚಿಂತ್ಯರಾಮ ಶಿವಗುರುಕುಲ. ಬಹುಶಃ ಶಿವಗುರುಕುಲರು ಒಂದು ಸಮಾಲೋಚನೆ ಮಾಡಿದ್ದಾರೆ ಅಂತ ಕಾಣುತ್ತೆ, ಕೂತ್ಕೊಂಡು ಎಲ್ಲ ಸೇರಿಕೊಂಡು ಪ್ರಶ್ನೆಗಳನ್ನು ಬರೆದು ಕಾಣ್ತಾ ಇದೆ ನೋಡಿದರೆ. ಇಂದ್ರನಿಗೆ ಪೂರ್ವಜನ್ಮ ಇದೆ. ಇಂದ್ರನು ಜೀವವೇ, ಜೀವ ದೇವರಾಗಿದ್ದು ಅಂತ. ಅದು ಇಂದ್ರ ಅಂತ ಆಗಬೇಕಾದ್ರೆ ಕರ್ಮ ಬೇಕಲ್ವಾ? ಶತಕ್ರತು 100 ಅಶ್ವಮೇಧ ಯಾಗ ಮಾಡಿದವನು ಇಂದ್ರ ಪದವಿಯನ್ನು ಪಡಿತಾನೆ. ಈಗ ಯಾರಿಗೂ ಇಲ್ಲ ಕಲಿಯುಗದಲ್ಲಿ, ಯಾಕೆಂದರೆ ಅಶ್ವಮೇಧ ಯಾಗವೇ ಇಲ್ಲ. ಅಶ್ವಮೇಧ ಯಾಗವನ್ನು ಯಾರು ಮಾಡಬೇಕು ಅಂದರೆ ಮೂರ್ಧಾಭಿಷಕ್ತನಾದ ಚಕ್ರವರ್ತಿ ಮಾಡಬೇಕು. ಇಲ್ಲ ಚಕ್ರವರ್ತಿ, ಹಾಗಾಗಿ ಅಶ್ವಮೇಧ ಯಾಗ ಈ ಕಲಿಯುಗದಲ್ಲಿ ಇಲ್ಲ. ಇಲ್ಲಿಂದ ಯಾರು ಇಂದ್ರ ಪದವಿಗೆ ಹೋಗೋರಿಲ್ಲ ಈ ಸ್ಥಿತಿಯಲ್ಲಿ, ಈಗಿರೋ ಸ್ಥಿತಿಯಲ್ಲಿ. ಮತ್ತೆ ರಾಜಾದಿರಾಜರುಗಳ ಕಾಲ ಪ್ರಾರಂಭ ಆದರೆ ವಿಷಯ ಬೇರೆ. ಅದು ಆ ಕ್ಷತ್ರಿಯ ವರ್ಣ ಬರಬೇಕಾಗುತ್ತೆ. ಆ ವರ್ಣವೇ ಇಲ್ಲ ಇವತ್ತು. ಕ್ಷತ್ರಿಯ ಎನ್ನುವ ಕುಲವೇ ಇಲ್ಲ ಇವತ್ತು, ಹೋಗ್ಬಿಟ್ಟಿದೆ ಅದು. ಆ ಕುಲವೇ ನಂದಾಂತಂ ಕ್ಷತ್ರಿಯ ಕುಲಂ, ನಂದರೇ ಕೊನೆ ಅಂತ. ಕ್ಷತ್ರಿಯರಿಲ್ಲ ಈಗ ಅಂತ. ಅಶ್ವಮೇಧವನ್ನು ಕ್ಷತ್ರಿಯನ್ನೇ ಮಾಡಬೇಕಾಗತ್ತೆ, ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ ಅಂತ. ಹಾಗಾಗಿ 100 ಅಶ್ವಮೇಧಗಳ ಕರ್ಮದಿಂದಲೇ ಇಂದ್ರನಾಗಿರುವಂಥದ್ದು. ಅವನಿಗೆ ಪೂರ್ವಕರ್ಮ ಇದ್ದೇ ಇದೆ, ಪೂರ್ವ ಜನ್ಮಗಳು ಕೂಡ ಇದ್ದೇ ಇದೆ ಅಂತ. ಮತ್ತು ಅವರಿಗೆ ದೇವತೆಗಳಿಗೆ ಕರ್ಮ ಇಲ್ಲ ಅಂದರೆ ದೇವತೆಗಳಿಗೆ ಮತ್ತೆ ಹುಟ್ಟುವುದಕ್ಕೆ ಬೇಕಾಗುವಂಥ ಕರ್ಮ ಅಥವಾ ಮುಕ್ತಿಗೆ ಬೇಕಾದಂಥ ಕರ್ಮ ಇಲ್ಲ ಅಂತ. ಅಲ್ಲೇನೋ ಒಂದು ಮಾಡ್ತಾ ಇರ್ತಾರೆ, ಮತ್ತೇನೊಂದು ಆಗ್ತಾ ಇರುತ್ತೆ ಅಲ್ಲಿದ್ದಾಗ, ಆ ಪದವಿಯಲ್ಲಿದ್ದಾಗ. ಅದು ಬೇರೆ ವಿಷಯ ಅದು ಅಂತ. ಆದರೆ ಯಾವ ಕರ್ಮದಿಂದ ಮುಕ್ತಿ ನಮಗೆ ಲಭ್ಯ ಆಗುತ್ತೋ ಅಂಥ ಕರ್ಮ ಅವರಿಗೆ ಇಲ್ಲ ಅಂತ. ಇದು ಮುಂದಿನ ಪ್ರಶ್ನೆ ಕೂಡ ಶಿವಗುರುಕುಲದ್ದೇ. ಸಂಪತ್ ಕುಮಾರ್ ಭಟ್ಟ ಶಿವಗುರುಕುಲ ಅಲ್ಲಿಂದ ಬಂದಿರುವಂಥದ್ದು. ಮೋಕ್ಷ ಎನ್ನುವುದು ಮಾನವ ಜನ್ಮದಲ್ಲಿ ಮಾತ್ರ ಏಕೆ ಸಾಧ್ಯ? ಇವನು ದೇವತೆಗಳ ಪರವಾಗಿ ಮಾತಾಡ್ತಾ ಇದ್ದಾನೆ. ದೇವರು ಮನುಷ್ಯರಿಗಂತ ಎಷ್ಟೋ ಪಟ್ಟು ದೊಡ್ಡವರು, ದಿವ್ಯದೃಷ್ಟಿ ಹೊಂದಿದವರು, ತ್ರಿಮೂರ್ತಿಗಳ ಹತ್ತಿರದಲ್ಲಿರುವವರು, ಹೇಗೆ ಎಲ್ಲ ವಿಷಯಗಳಲ್ಲಿ ಮಾನವರಿಗಂತ ದೊಡ್ಡವರಾಗಿದ್ದಾಗ ದೇವತೆಗಳಿಗೆ ಮಾನವನಾಗಿ ಮೋಕ್ಷವನ್ನು ಪಡೆಯಬೇಕು? ದೇವತೆಗಳಾಗಿಯೇ ಮೋಕ್ಷ ಹೊಂದಲು ಸಾಧ್ಯವಿಲ್ಲವೇ? ದೇವತೆಗಳು ಅಕರ್ಮ ಒಂದು ಮಾಡಲು ಅಂತ ಹೇಳ್ತಾ ಇದ್ದಾನೆ, ಆಗಬೇಡ, ಅಕರ್ಮಕ್ಕೆ ಹೋಗಲು ದೇವತೆಗಳಿಗೆ ಸಾಧ್ಯ ಇಲ್ಲವೇ ಅನ್ನೋದು ಪ್ರಶ್ನೆ. ಇವನು ದೇವತೆಗಳ ಸಂಪತ್ ಕುಮಾರ್ ಭಟ್ಟ. ಯಾಕೆಂದರೆ ಪಾಪ ಅವ್ರಿಗೂ ಇರ್ಬೋದು ಈ ಪ್ರಶ್ನೆ, ಎಲ್ಲ ಇದೆ ನಮಗೆ, ಅದೊಂದು ಯಾಕಿಲ್ಲ ಅಂತ, ಮೋಕ್ಷ ಒಂದು ಯಾಕಿಲ್ಲ ಅಂತ. ಈ ಸೃಷ್ಟಿ ಅಂದರೆ ಹಾಗೆ ಅಂತ, ವೈವಿಧ್ಯ ಇದು ಅಂತ. ಒಂದಿದ್ದಾಗ ಇನ್ನೊಂದಿಲ್ಲ, ಅದರ ವೈಶಿಷ್ಟ್ಯಗಳು ಬೇರೆ ಬೇರೆ ಇದೆ ಅಂತ. ಅದರ ವೈಶಿಷ್ಟ್ಯಗಳು ಬೇರೆ ಬೇರೆ ಇದೆ. ಒಂದು ಜೇಡ ಇದೆ, ಅದಕ್ಕೆ ಎಷ್ಟು ಸೂಕ್ಷ್ಮ ದೃಷ್ಟಿ ಅಂದರೆ ನಮಗಿಂತ 300 ಪಾಲು ಜಾಸ್ತಿ ಅದರ ದೃಷ್ಟಿ ಅಂತ. ಅದಕ್ಕೆ ನಮಗೇನು ಕಾಣಿಸುತ್ತೋ 300 ಪಾಲು ಸೂಕ್ಷ್ಮ ಆಗೋದು ಕಾಣಿಸುತ್ತೆ ಅದಕ್ಕೆ. ಹಾಗಾಗಿ ಕೀಟಗಳನ್ನು ಹಿಡಿಯುವಾಗ ತುಂಬ ಅದಕ್ಕೆ ಬೇಕಾದ ಅರ್ಹತೆ ಇದೆ ಅದಕ್ಕೆ. ಆದರೆ ತಲೆ ತಿರುಗಿಸೋಕೆ ಬರೋದಿಲ್ಲ ಅದಕ್ಕೆ ಹಿಂದ್ಗಡೆಗೆ. ಹಾಗಾಗಿ
ಹಿಂದಿಂದ ಬಂದ ಗೋಸಂಬಿ ತಿಂದಾಕ್ಬಿಡುತ್ತೆ ಅದನ್ನು, ಯಾವುದನ್ನು ಜೇಡವನ್ನು ಅಂತ. ಅಂದರೆ ಒಂದಿದ್ರೆ ಇನ್ನೊಂದಿರೋದಿಲ್ಲ ಅಂತ ನಮಗೆ ತಲೆ ತಿರ್ಸೋಕೆ ಬರುತ್ತೆ ಮತ್ತು ನಮಗೆ ಶಬ್ದ ಕೇಳಿಸುತ್ತೆ ಹಿಂದ್ಗಡೆಯಿಂದ ಬಂದಾಗ, ಅದಿಲ್ಲ ಅದಕ್ಕೆ ಅಂತ. ಅಂದರೆ ಈ ಥರದ ಒಂದು ವೈಶಿಷ್ಟ್ಯ ಸೃಷ್ಟಿ ಅಂದರೆ ಅಂತ ಒಂದಿರಿದ್ರೆ, ಈಗ ನೋಡಿ ಪ್ರಾಣಿಗಳಲ್ಲಿ ಎಂತೆಂಥ ಚಂದದ ರೂಪಗಳಿದೆ, ಎಂತೆಂಥ ಶಕ್ತಿಗಳಿದೆ. ಮನುಷ್ಯನಿಗೆ ಅದೆಲ್ಲ ಇಲ್ಲ. ಈಗ ಹಸು ಒಂದು ದಿನವೂ ಅದು ಸ್ನಾನ ಮಾಡಬೇಕಾಗಿಲ್ಲ, ಒಂದು ದಿನವೂ ಅದು ಏನೂ ಹಚ್ಕೊಂಡಿಲ್ಲ ಅಲ್ವಾ, ಏನೂ ಹೊಡ್ಕೊಂಡಿಲ್ಲ. ಪರಿಮಳ ಬರೋದಕ್ಕೆ ಏನಾದ್ರು ಹೊಡ್ಕೊಂಡಿದೆಯಾ ಅದು ಪರಿಮಳ ದ್ರವ್ಯವನ್ನು, ಒಂದು ಲೇಪನ ಹಚ್ಕೊಂಡಿದೆಯಾ ಏನಾದ್ರು, ಏನೂ ಇಲ್ಲ ಅಂತ. ಅದೇನಾದರೂ ಮುಖ ತೊಳೆದಿದೆಯಾ, ಹುಬ್ಬು ತಿದ್ದಿದೆಯಾ, ಅದು ತಲೆ ಕೂದಲು ಬಾಚಿದೆಯಾ, ಅದು ಏನೂ ಮಾಡಿಲ್ಲ ಅದು. ಆದರೆ ಮತ್ತು ನಾವು ಬಟ್ಟೆ ಹಾಕ್ಕೊಳ್ತೇವೆ, ಬಟ್ಟೆ ಹಾಕ್ಕೊಂಡು ಚೆಂದ ಕಾಣ್ತೇವೆ ನಾವು, ಆದರೆ ಅದಕ್ಕೆ ಬಟ್ಟೆ ಗಿಟ್ಟೆ ಗೊತ್ತೇ ಇಲ್ಲ, ಅದಕ್ಕೆ ಹಾಕಿದರೆ ಕಿರಿಕಿರಿ ಆಗುತ್ತೆ ಅದಕ್ಕೆ. ಆದರೆ ಸಹಜವಾಗಿ ಎಷ್ಟು ಸುಂದರ ನೋಡಿ ಅದು, ಅದರ ಚರ್ಮ ಸಹಜವಾಗೇ ಸುಂದರ ಅಂತ. ನಾವು ಹಾಕುವ ಯಾವ ಅಂಗಿ ಕೂಡ ಅಷ್ಟು ಸುಂದರ ಅಲ್ಲ ಅಂತ, ಪರಿಮಳವೂ ಕೂಡ ಹಾಗೆ ಅಂತ, ಸಹಜ ಅಂತ. ಸುರಭಿ ಏನು ಹಾಗಂದರೆ, ಸುರಭಿ ಅಂದರೆ ಗೋವು ಅಂತಲೂ ಅರ್ಥ ಇದೆ, ಕಾಮಧೇನು. ಪರಿಮಳ ಅಂತಲೂ ಕೂಡ ಅರ್ಥ ಇದೆ, ಪರಿಮಳ ಉಳ್ಳಂಥ ವಸ್ತು ಅಂತ. ಯಾಕೆಂದರೆ ಆ ಗೋವು ತುಂಬ ಪರಿಮಳ ಉಳ್ಳಂಥ ವಸ್ತು ಅದು. ನೀವು ಸುಮ್ಮನೆ ಕೈ ಹೀಗೆ ಆಡಿಸಿದ್ರೆ ಕೈಯೆಲ್ಲ ಪರಿಮಳ ಅಂತ, ಸುಮಾರು ಹೊತ್ತಿನ ತನಕ ಪರಿಮಳ ಇರುತ್ತೆ ಕೈಯಲ್ಲಿ ಅಂತ. ಹಾಗಾಗಿ ಅದರ ಯೋಗ್ಯತೆ ಅದು ಅಂತ. ಹಾಗಂತ ಅದಕ್ಕೆ ಎಲ್ಲ ಗುಣಗಳಿದ್ದರೂ ಮನುಷ್ಯನಿಗಿರ್ತಕ್ಕಂಥ ಕೆಲವು ಅರ್ಹತೆಗಳಿಲ್ಲ ಅದಕ್ಕೆ. ಹಾಗೆ ಸೃಷ್ಟಿ ಅಂದರೆ ಹಾಗೆ ಅಂತ, ಒಂದಿದ್ದರೆ ಇನ್ನೊಂದಿರೋದಿಲ್ಲ. ಈ ದೇವತೆಗಳಲ್ಲಿ ಬೇರೆ ಎಲ್ಲ ಇದ್ದರೆ ಇದಿರಬೇಕು ಅಂತಿಲ್ಲ. ಮನುಷ್ಯ ಯಾಕೆ ವಿಶಿಷ್ಟ ಆಗ್ತಾನೆ, ಇದಿದೆ ಅಂತ, ಈ ಸಂಗತಿ ಇದೆ ಅಂತ. ಕರ್ಮದ ಮೂಲಕ ಮುಕ್ತಿಯನ್ನು ಪಡಿಬೋದು ಅವನು, ಆ ಅಂಶ ಇದೆ ಅವನಿಗೆ. ಮಾನವನ ಶ್ರೇಷ್ಠತೆ ಅದು. ಒಂದು ಚಿಟ್ಟೆ ನೋಡಿ ಎಷ್ಟು ಚೆಂದ ಅದು ಅಂತ, ಎಷ್ಟು ಸುಂದರ ಅದು ಅಂತ. ಮನುಷ್ಯ ಅಷ್ಟು ಸುಂದರ ಅಲ್ಲ, ಮನುಷ್ಯನಿಗೆ ಹಾರ್ಲಿಕ್ಕೆ ಬರೋದಿಲ್ಲ ಚಿಟ್ಟೆ ಥರ, ಆದರೆ ಯೋಚನೆ ಮಾಡೋಕ್ಕೆ ಬರುತ್ತೆ ಮನುಷ್ಯನಿಗೆ, ಚಿಟ್ಟೆಗೆ ಅದು ಬರೋದಿಲ್ಲ ಅಂತ. ಹಾಗಾಗಿ ಎಲ್ಲ ವೈಶಿಷ್ಟ್ಯಗಳು ಒಂದೇ ಕಡೆ ತುಂಬಿರಬೇಕು ಅಂತ ಏನಿಲ್ಲ, ತುಂಬಿದರೆ ಚೆನ್ನಾಗೂ ಇರೋದಿಲ್ಲ. ಒಂದಲ್ಲಿದೆ, ಒಂದಿಲ್ಲಿದೆ, ಇನ್ನೊಂದು ಮತ್ತೊಂದು ಕಡೆ ಇದೆ. ತಂಬಳಿ ಇದ್ದಾಗ ಹುಳಿ ಇರೋದಿಲ್ಲ, ಅಥವಾ ಸಾಂಬಾರು ಇರೋದಿಲ್ಲ, ಅದಿದ್ದಾಗ ಕೇಸರಿ ಭಾತ್ ಇರೋದಿಲ್ಲ. ಕೇಸರಿ ಭಾತಲ್ಲ ಎಲ್ಲ ಗುಣಗಳು ಇರಲಿ ಅಂದರೆ ಅದು ಖಾರವೂ ಇರಬೇಕು, ಹುಳಿನೂ ಇರಬೇಕು, ಒಗರು ಇರಬೇಕು, ಸಿಹಿನೂ ಇರಬೇಕು ಅಂದರೆ ಇಲ್ಲ, ಅದು ಬೇರೆ, ಇದು ಬೇರೆ, ಇದು ಬೇರೆ, ಅದು ಬೇರೆ. ಅದ್ರ ವಿಶೇಷ ಅದಕ್ಕೆ, ಇದ್ರ ವಿಶೇಷ ಇದಕ್ಕೆ. ಹಾಗಿದ್ರೆ ಚಂದ ಅದು ಒಂದು. ನಂದಕ ಮಹೇಶ ಗುರುಕುಲದಿಂದ, ನಂದಕ ಮಹೇಶ್ ಭಟ್ಟ. ಜೀವ ದೇವ ಇಬ್ಬರು ಒಂದೇ ಆದರೆ ಜೀವ ಪಡುವ ಕಷ್ಟ ಮತ್ತು ನರಕ ಯಾತನೆಯನ್ನು ದೇವನೂ ಪಡುತ್ತಾನೆಯೇ ಎನ್ನುವ ಪ್ರಶ್ನೆ. ಅದು ಒಂದೇ ಅನ್ನೋದು ಯಾವ ಸ್ಥಿತಿಯಲ್ಲಿ ಅಂದರೆ ಅದ್ವೈತ ಆದಾಗ ಅಂತ. ಅಲ್ಲಿವರೆಗೆ ಬೇರೆ ಬೇರೆನೇ ಇದೆ. ಈಗ ನರಕ ಯಾತನೆ ಕಷ್ಟ ಇದೆಲ್ಲ ಬರೋದಿಲ್ಲ ಅಂದರೆ ದ್ವೈತ ಇದ್ದಾಗ ಬರುವಂಥದ್ದು. ಅದ್ವೈತ ಇದ್ದಾಗ ಯಾವುದೂ ಇಲ್ಲ, ಆನಂದ ಮಾತ್ರ ಇರುವಂಥದ್ದು. ಈ ದ್ವೈತ ಅದ್ವೈತ ಅಂತ ಎರಡು ಭಾಗ ಮಾಡ್ಕೋಬೇಕು ನಾವು ಅಂತ. ಅದ್ವೈತಾವಸ್ಥೆ ಅಲ್ಲಿ ಜೀವದೇವ ಎರಡು ಒಂದೇ ಅನ್ನುವಂಥ ಇರುವಂಥದ್ದು. ಅಲ್ಲಿಗೆ ಹೋದ ಮೇಲೆ ಯಾವುದೂ ಇಲ್ಲ, ಆದರೆ ಅಲ್ಲಿಗೆ ಹೋಗುವವರೆಗೆ ಎಲ್ಲ ಇದೆ. ಆದರೆ ಅದು ನಿಜ ಅಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಇದೆಲ್ಲ ಒಂದು ಇಂದ್ರಜಾಲ ಇದು ಅಂತ, ಇದೆಲ್ಲ ಒಂದು ಮಾಯೆ ಒಂದು ಅಂತ. ಅದೇ ನಿಜವಾದ ಸತ್ಯ, ಅದ್ವೈತ ಸ್ಥಿತಿ ಅನ್ನೋದು ನಿಜವಾದ ಸತ್ಯ. ಇದೆಲ್ಲ ಒಂದು ಕನಸು ಇದ್ದ ಹಾಗೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಹಾಗಾಗಿ ಇಲ್ಲ ಅಂತ ಹೇಳ್ಬೋದು ನಾವು ಅದನ್ನು. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಯಾವುದೂ ಇಲ್ಲ, ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ಎಲ್ಲ ಇದೆ. ನಾವೀಗಿರೋದು ವ್ಯಾವಹಾರ ಪ್ರಪಂಚದಲ್ಲಿ, ಇಲ್ಲೆಲ್ಲ ಇದ್ದೇ ಇದೆ. ಇದನ್ನು ದಾಟಿದರೆ ಯಾವುದಿಲ್ಲ, ಪರಮಾರ್ಥಕ್ಕೆ ಹೋದರೆ ಯಾವುದೂ ಇಲ್ಲ. ಒಬ್ಬ ಬ್ರಾಹ್ಮಣ ನಿತ್ಯ ಕರ್ಮವನ್ನು ಬಿಟ್ಟು ಗೋಸೇವೆ, ಗುರುಗಳ ಸೇವೆ ಮತ್ತು ದೇಶ ಸೇವೆಯಲ್ಲಿ ಪೂರ್ತಿಯಾಗಿ ಸಮರ್ಪಣೆ ಮಾಡಿಕೊಂಡ್ರೆ ಅವನಿಗೆ ಯಾವ ಗತಿ ಸಿಗುತ್ತದೆ ಅಂದರೆ, ಪೂರ್ತಿಯಾಗಿ ಸಮರ್ಪಣೆ ಮಾಡಿಕೊಂಡರೆ ಉತ್ತಮ ಗತಿಯೇ ಸಿಗುವಂಥದ್ದು. ಆದರೆ ಆ ಪೂರ್ತಿ ಸಮರ್ಪಣೆ ಎನ್ನುವಂಥದ್ದು ಸುಲಭ ಅಲ್ಲ. ಹೆಸರಿಗೆ ಪೂರ್ತಿ ಸಮರ್ಪಣೆ ಆಗಿದ್ದು, ಅದು ಯಾರೋ ಒಬ್ಬ ಸನ್ಯಾಸ ತಗೊಂಡಂತೆ. ಆ ಥರ ಆದರೆ ಅವನು ಸನ್ಯಾಸಕ್ಕೆ ಹೊರಟ, ಅಂದರೆ ಗಂಡ ಹೆಂಡತಿ ಜಗಳ ಆಗಿದೆ, ಹಾಗಾಗಿ ಜಗಳದ ಫಲಿತಾಂಶ ಅಂದರೆ ಸಂಸಾರವೇ ಬೇಡ, ಸನ್ಯಾಸಕ್ಕೆ ಹೊರಟೆ ಅಂತ ಹೊರಟಾಗ ಮನೆ ಬಾಗಿಲು ಹೊರಗಬೇಕಾದ್ರೆ ಅಲ್ಲೇ ಹಿತ್ತಲ ಕಡೆಯಲ್ಲಿ ಬಟ್ಟೆ ಒಣಗಿಸಿದ್ದೇನೆ ಜೋಪಾನ ಅಂತಂದಂತೆ. ಇವನು ಎಷ್ಟು ದೂರ ಹೋಗ್ತಾನೆ, ಎಲ್ಲಿವರೆಗೆ ಹೋಗ್ತಾನೆ ಇವನು ಅಂತ.
ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹಿತ್ತಲ ಕಡೆ ಬಟ್ಟೆ ನೆನಪಾಗ್ತಾ ಇದೆ ಅವನಿಗೆ, ಎಲ್ಲಿವರೆಗೆ ಹೋಗಬಲ್ಲ ಅವನು. ಇಂತಹ ಸಮರ್ಪಣೆಗಳಲ್ಲ ಅಂತ. ಹೆಸರಿಗೆ ಒಂದು ಸಮರ್ಪಣೆ ಅಂತ ಇದ್ದುಕೊಂಡು ನಿಜವಾಗಿ ಪೂರ್ತಿ ಸಮರ್ಪಣೆ ಆಗದೇ ಇದ್ದರೆ ಆಗ ಯಾವ ಫಲವೂ ಇಲ್ಲ, ಅದಕ್ಕೆ ದುರ್ಗತಿ ಆಗುತ್ತೆ ಆಗ ಅಂತ. ನಿತ್ಯ ಕರ್ಮಗಳನ್ನು ಮಾಡ್ತಾ ಇಲ್ಲ, ಮಾಡಬೇಕಾದ ಕರ್ಮಗಳನ್ನು ಮಾಡ್ತಾ ಇಲ್ಲ, ಆ ಕಡೆ ಇನ್ಯಾವುದಕ್ಕೂ ಪೂರ್ತಿ ಸಮರ್ಪಣೆಯೂ ಕೂಡ ಆಗಿಲ್ಲ. ಆಗಿದ್ದರೆ ಅದೇ ಎಲ್ಲವೂ ಆಗ್ತಾಯಿತ್ತು, ಅದರಲ್ಲೇ ಎಲ್ಲವೂ ಗತಾರ್ಥ ಆಗ್ತಾ ಇತ್ತು ಅಂತ. ಎಲ್ಲ ನಿತ್ಯ ಕರ್ಮಗಳು ಅಲ್ಲೇ ಸೇರಿ ಹೋಗ್ತಾ ಇರ್ತಿತ್ತು ಅಂತ. ಹಾಗಾಗಿ ಎರಡೂ ಇಲ್ಲ ಅಂತ ಆಗ್ಬಿಡ್ತಾನೆ. ಹಾಗಾಗಿ ನಿತ್ಯ ಕರ್ಮಗಳನ್ನು ಬಿಡಬಾರ್ದು, ಸಾಧ್ಯ ಆದ ಮಟ್ಟಿಗೂ ನಮ್ಮ ಕರ್ತವ್ಯಗಳನ್ನು ಬಿಡಬಾರ್ದು, ಇಟ್ಕೊಂಡು ಮಾಡಬೇಕಾದ್ನೆಲ್ಲ ಮಾಡಬೇಕು. ಅದೇ ಎಳ್ಕೊಂಡು ಹೋದಾಗ, ಒಂದು ಪ್ರವಾಹ ಬಂದಾಗ ಎಳ್ಕೊಂಡು ಹೋದಾಗೆ ಅದೇ ಎಳ್ಕೊಂಡು ಹೋಗಿ ಪೂರ್ತಿ ತೊಗೊಂಡ್ಬಿಟ್ರೆ ಆಗ ತಾನಾಗಿ ಅಕರ್ಮ ಆಗಿಬಿಡುತ್ತೆ. ಅದು ನಿತ್ಯ ಕರ್ಮವೂ ಇಲ್ಲ, ಯಾವ ಕರ್ಮವೂ ಇಲ್ಲ ಅಂತ. ಆ ತಲ್ಲೀನತೆ, ಆ ಒಂದು ತನ್ಮಯತೆ ಬಂದಾಗ ಸರಿ ಅಂತ, ಆಗ ಅವನಿಗೆ ಉತ್ತಮ ಗತಿಗೆ ಪ್ರಾಪ್ತ ಆಗುವಂಥದ್ದು. ಅದೇ ನೋಡ್ಕೊಡುತ್ತೆ ಎಲ್ಲವನ್ನು ಕೂಡ ಅಂತ. ಕೊನೆ ಪ್ರಶ್ನೆ, 7 ಪ್ರಶ್ನೆ ಇದು, ಇನ್ನೂ 7 ಪ್ರಶ್ನೆ ಇದೆ. ಇದಲ್ಲದೆ ಇವತ್ತು ಈ 7ನೇ ಪ್ರಶ್ನೆ ಕೊನೆಯದು ಇವತ್ತು. ಇದು ಅನೇಕರಿಗೆ ಪ್ರಶ್ನೆ ಇರುತ್ತೆ, ಸ್ವಲ್ಪ ಯೋಚನೆ ಮಾಡೋಂಥವ್ರಿಗೆ ಪ್ರಶ್ನೆ ಇರುತ್ತೆ, ಜೀವಗಳ ಸಂಖ್ಯೆ ಒಟ್ಟು ಎಷ್ಟು ಅಂತ. ಈ ಪ್ರಶ್ನೆ ಹಿಂದಿರೋ ಧ್ವನಿ ಅಂತ. ಯಾಕೆಂದರೆ ಇಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಈಗ ಮೊದಲಿಗಿಂತ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ, ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಈ ಕಡಿಮೆ ಆದಾಗ ಜೀವಗಳೆಲ್ಲ ಎಲ್ಲಿ ಹೋದ್ವು? ಜಾಸ್ತಿ ಆದಾಗ ಎಲ್ಲಿಂದ ಬಂದವು ಅವೆಲ್ಲ? ಈ ಪ್ರಶ್ನೆ ಇದರದ್ದು. ಹುಟ್ಟಿದವರಿಗೆಲ್ಲ ಮುಕ್ತಿ ಸಿಕ್ಕಿದೆ ಅಂತ ಅನ್ಕೋಬೇಕಾ? ಹಾಗಾದರೆ ಇಷ್ಟು ಸಂಖ್ಯೆ ಕಡಿಮೆ ಆಯ್ತಲ್ಲ, ಅವರೆಲ್ಲ ಮುಕ್ತಿ ಪಡೆದಿದ್ದಾರೆ ಅಂತ ಅನ್ಕೋಬೇಕಾ? ಏನು ಅನ್ಕೋಬೇಕು ಅಂತ. ಬೀರ್ಬಲ್ನ ಪ್ರಶ್ನೆ ನೆನಪಾಗತ್ತೆ ನಮಗೆ. ಬೀರ್ಬಲ್ನ ಉತ್ತರ ಕಾಗೆಗಳು ಎಷ್ಟು ಅಂತ ಅಲ್ವಾ? 19,555 ಕಾಗೆ ಅಂತ ಹೇಳಿಬಿಟ್ರೆ, ಅಕಸ್ಮಾತ್ ಕಡಿಮೆ ಇದ್ದರೆ ಕೆಲವು ಕಾಗೆ ಹಾರೋಗಿದೆ ಅಂತ ಅಂದ್ಬಿಡೋದು, ಅಕಸ್ಮಾತ್ ಜಾಸ್ತಿ ಇದ್ದರೆ ಮತ್ತೆ ಕೆಲವು ಕಾಗೆ ಬಂದು ಕೂತಿದೆ ಅಂತ ಅನ್ನೋದು. ಹಾಗಾಗಿ ಆ ಉತ್ತರ ತಪ್ಪಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಟ್ಟನಂತೆ ಬೀರ್ಬಲ್. ಅಕ್ಬರ್ನ ಪ್ರಶ್ನೆ ನೋಡಿ, ಎಷ್ಟು ಕಾಗೆ ಇದೆ ಹೇಳು ಅಂತ, ಊರಲ್ಲಿ ಎಷ್ಟು ಕಾಗೆ ಇದೆ ಹೇಳು ಅಂತ. ಏನು ಹೇಳ್ರು ಸತ್ಯವೇ ಅಂತ. ಕೀಚಕನ ತಂದೆ ಯಾರು ಅಂದರೆ ಬಾಚಕ ಅಂತ. ಅಲ್ಲ ಅಂತ ಹೇಳೋಕ್ಕೆ ಏನು ಪ್ರಮಾಣ ಇಲ್ವಲ್ಲ. ಕೀಚಕನ ತಂದೆ ಹೆಸರು ಇಲ್ಲ ಮಹಾಭಾರತದಲ್ಲಿ. ಈ ಬಾಚಕ ಅನ್ನು, ಪಾಚಕ ಅನ್ನು ಅಥವಾ ಕೋಚಕ ಅನ್ನು ಏನು ಅಲ್ಲ ಅಂತ ಹೇಳೋಕ್ಕೆ ಯಾರಿದ್ದಾರೆ? ನೀ ಅಲ್ಲ ಅಂತ ಸಿದ್ಧಪಡಿಸು ಅಂತಂದರೆ ಹೇಗೆ ಸಿದ್ಧಪಡಿಸೋದು? ಮನಸ್ಸಿಗೆ ಗೊತ್ತಿದೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಸಿದ್ಧಪಡಿಸೋಕ್ಕೇನೂ ಇಲ್ಲ ಅಂತ. ಈ ಪ್ರಶ್ನೆಗೆ ಉತ್ತರ ಏನಂದರೆ, ಈ ಭೂಮಿ ಒಂದೇ ಜೀವಗಳ ನೆಲೆ ಅಲ್ಲ ಅಂತ. ಈ ಪ್ರಶ್ನೆಗೆ ಉತ್ತರ ಅದು. ಈ ಭೂಮಿಯ ಸಂಖ್ಯೆ ಮೇಲೆ ನಾವು ತೀರ್ಮಾನ ಮಾಡಬಾರ್ದು. ಜೀವಿಗಳು ಇಷ್ಟಿದೆ ಇಷ್ಟಿಲ್ಲ ಅಂತ ಭೂಮಿ ಸಂಖ್ಯೆ ಮೇಲೆ ತೀರ್ಮಾನ ಮಾಡಬಾರ್ದು. ಯಾಕೆಂದರೆ ಲೋಕಗಳು ಅನಂತ ಇದೆಯಲ್ಲ. ಈಗ ಒಂದು ಸ್ವರ್ಗಲೋಕ ಅಂದರೆ ಸ್ವರ್ಗಲೋಕದಲ್ಲಿ ಎಷ್ಟೆಲ್ಲ ವೈವಿಧ್ಯಗಳಿದೆ ಅಂತ. ಆ ಸ್ವರ್ಗಲೋಕದ ಒಳಗೆ ಲೋಕಗಳು ತುಂಬ ಇದೆಯಲ್ಲ. ಹಾಗೆ ಯಕ್ಷಲೋಕವೋ, ಗಂಧರ್ವಲೋಕವೋ, ನಾಗಲೋಕವೋ ಅಥವಾ ನರಕಗಳೋ, ಅದರ ವಿತರ ಸುತಲ ಮೊದಲಾದ ತಮೋಲೋಕಗಳು, ನರಕಗಳು ತುಂಬ ಇದೆಯಲ್ಲ. ಅಥವಾ ಈಗ ಆಧುನಿಕ ವೈಜ್ಞಾನಿಕರ ದೃಷ್ಟಿಯಿಂದ ಆಲೋಚನೆ ಮಾಡೋದಾದರೆ ಎಷ್ಟು ನಕ್ಷತ್ರಗಳಿದೆ, ಎಷ್ಟು ಗ್ರಹಗಳಿರ್ಬೋದು. ಆ ಗ್ರಹಗಳಲ್ಲಿ ಅದೆಷ್ಟೋ ಗ್ರಹಗಳು ಜೀವ ಇರಲಿಕ್ಕೆ ಯೋಗ್ಯವಾದ ಗ್ರಹಗಳಿರ್ಬೋದು, ಅಲ್ಲೆಷ್ಟೋ ಜೀವಗಳಿರ್ಬೋದು. ಹಾಗಾಗಿ ಇಲ್ಲಿ ಸಂಖ್ಯೆ ಮೇಲೆ ನಾವು ಅದನ್ನು ತೀರ್ಮಾನ ಮಾಡೋಕ್ಕೆ ಹೋಗಬಾರ್ದು ಅಂತ. ಅಷ್ಟೋ ಜನಕ್ಕೆ ಮುಕ್ತಿ ಸಿಗೋಕ್ಕೆ ಸುಲಭ ಇಲ್ಲ. ಅಂದರೆ ಈಗ ನಾವು ಎಷ್ಟು ಒಂದು ಕೋಟಿ ಕಡಿಮೆ ಆಯಿತು ಅಂದ್ರೆ ಅಷ್ಟು ಕೋಟಿ ಜನರಿಗೆ ಮುಕ್ತಿ ಸಿಗೋಕ್ಕೆ ಸುಲಭ ಇಲ್ಲ. ಮುಕ್ತಿ ಸಿಗೋದು ಯುಗಕ್ಕೊಬ್ಬ ಜಗಕ್ಕೊಬ್ಬ ಅಂತ, ಹಾಗೆ ಸಿಗುವಂಥದ್ದು, ತುಂಬ ಅಪರೂಪದಲ್ಲೇ ಸಿಗುವಂಥದ್ದು. ತುಂಬ ಧನ್ಯ ಜೀವಗಳು, ಪುಣ್ಯ ಜೀವಗಳು ಅದನ್ನು ಪಡ್ಕೊಳ್ತವೆ ಅಂತ. ಹಾಗಾಗಿ ಮುಕ್ತಿ ಪ್ರಶ್ನೆ ಅಲ್ಲ ಅದು ಒಂದು ಇಲ್ಲೇ ಆಗ್ತಾ ಇರುತ್ತೆ. ಈಗ ಮೊದಲು ಮನುಷ್ಯರ ಸಂಖ್ಯೆ ಕಡಿಮೆ ಇತ್ತು, ಮರಗಳ ಸಂಖ್ಯೆ ಜಾಸ್ತಿ ಇತ್ತು, ಗೋವುಗಳ ಸಂಖ್ಯೆ ಜಾಸ್ತಿ ಇತ್ತು, ಪ್ರಾಣಿ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು, ಬಹಳ ಜಾಸ್ತಿ ಇತ್ತು. ಈಗ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ, ಅದೆಲ್ಲದರ ಸಂಖ್ಯೆ ಕಡಿಮೆ ಆಗಿದೆ. ಮನುಷ್ಯ ಒಬ್ಬ ಜಾಸ್ತಿ ಆದರೆ ಮತ್ತೆಲ್ಲ ಕಡಿಮೆ ಆಗುತ್ತೆ. ಮರಗಳು ಕಡಿಮೆ ಆಗಿದೆ, ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು ಎಲ್ಲ ಕಡಿಮೆ ಆಗಿದೆ. ಹಾಗಾಗಿ ಅಲ್ಲಿ ಕಡಿಮೆ ಆಗಿದ್ದು ಇಲ್ಲಿ ಬಂದಿದೆ ಅಂತ. ಆ ಕ್ರಿಮಿಗಳೇ ಮನುಷ್ಯರಾಗಿರೋದು, ಆ ಕೀಟಗಳು. ಹಾಗಾಗಿ ಅವ್ರು ಹಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಈ ಒಬ್ಬ ಮನುಷ್ಯನನ್ನು ನೋಡಿದರೆ, ಒಂದು ಮನುಷ್ಯನಲ್ಲಿ ಹುಲಿನೂ ಇದೆ, ಸಿಂಹನೂ ಇದೆ, ಚೇಳು ಇದೆ, ಬೆಕ್ಕು ಇದೆ, ನಾಯಿನೂ ಇದೆ, ಎಲ್ಲವೂ ಇದೆ. ಯಾಕೆ ಹೇಳಿ? ಎಲ್ಲವೂ ಆಗಿಯೇ ಅಲ್ಲಿಗೆ ಬಂದಿರೋದು ಅಂತ. ಅದೆಲ್ಲ ಮುಗಿಸ್ಕೊಂಡೇ ಇಲ್ಲಿಗೆ ಬಂದಿರೋದು. ಹಾಗಾಗಿ ಆ ಭಾವಗಳಿದೆ ಮನುಷ್ಯನಲ್ಲಿ. ಆಸನಗಳನ್ನು ನಿರೂಪಣೆ ಮಾಡುವಾಗ
ಸಿಂಹಾಸನ ಇದೆ ಅಲ್ವಾ, ಶ್ವಾನಾಸನ ಇದೆ, ಕುಕ್ಕುಟಾಸನ ಇದೆ, ಮಯೂರಾಸನ ಇದೆ. ಏನದೆಲ್ಲ ಅಂದರೆ ಅದೇ ಆಗಿದ್ವು ಒಂದು ಕಾಲದಲ್ಲಿ ನಾವು ಅಂತ. ಅದಕ್ಕೂ ಒಂದು ಸ್ಥಿತಿ ಇದೆ ಅಂತ ಅಲ್ಲಿಯೂ ಕೂಡ ಅಂತ. ಅಚಲ ಸ್ಥಿತಿ ಆ ಎಲ್ಲ ಪ್ರಾಣಿಗಳಲ್ಲಿ ಯಾವುದೋ ಒಂದು ಭಂಗಿಯಲ್ಲಿ ಅಚಲ ಆಗ್ತವೆ, ಅವು ಕೂಡ ಸ್ಥಿರ ಆಗ್ತವೆ, ಸುಖವಾಗಿರ್ತವೆ ಅಂತ. ಅದೇ ಭಂಗಿಯನ್ನು ಇಲ್ಲೂ ಕೂಡ ಅಭ್ಯಾಸ ಮಾಡಬೇಕು ನಾವಂತ. ಗೊತ್ತಿಲ್ಲ ಯಾವುದು ನಮ್ಗೆ ಕೂಡ ಬರುತ್ತೆ ಅಂತ, ಯಾವುದು ನಮಗೆ ಸೇರಿ ಬರುತ್ತೆ ಅಂತ ಗೊತ್ತಿಲ್ಲ ಅಂತ. ಹಾಗಾಗಿ ಮಾಡಿದಾಗ ನಮಗೂ ಅಲ್ಲಿ ಒಂದು ಸುಖ, ಸ್ಥಿರ ಸುಖ, ಮಾಸ್ತನ ಸ್ಥೈರ್ಯ, ಸುಖ ಸಿಗೋಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಮನುಷ್ಯ ಪ್ರಾಣಿ ಪಕ್ಷಿಗಳಾಗ್ಬೋದು, ಪ್ರಾಣಿ ಪಕ್ಷಿಗಳು ಮನುಷ್ಯರಾಗ್ಬೋದು. ಈ ಗ್ರಹದಿಂದ ಬೇರೆ ಗ್ರಹದಲ್ಲಿ, ಬೇರೆ ಲೋಕದಲ್ಲಿ ಜನ್ಮ ಬರ್ಬೋದು, ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಹಾಗಾಗಿ ಅದರಿಂದ ಸಂಖ್ಯೆ ನಿರೂಪಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಬಲ್ಲವರು ಹಿರಣ್ಯ ಗರ್ಭ ಅಂತ, ಬ್ರಹ್ಮನದೇ ಒಂದು ರೂಪ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಆ ಹಿರಣ್ಯ ಗರ್ಭ ಅನ್ನೋದು ಜೀವಗಳ ಕಣಜ ಅಂತ. ಎಲ್ಲ ಜೀವಗಳು ಅಲ್ಲಿ ಸೇರ್ಕೊಂಡಿದ್ದಾವೆ, ಒಂದು ರಾಶಿ ಜೀವಗಳು ಅಂತ, ಅನಂತ ಜೀವಗಳು ಅಂತ. ಅಲ್ಲಿಂದ ಬರ್ತಾ ಇರ್ತವೆ ಅಂತ ಸೃಷ್ಟಿಗೆ. ಕಣಜದಿಂದ ಕೆಲವು ಬೀಜವನ್ನು ನಾವು ಹೊಲಕ್ಕೆ ಬಿತ್ತನೆ ಮಾಡಿ ತೊಗೊಂಡೋಗ್ತೇವಲ್ವಾ, ಹಾಗೆ ಒಂದು ಸ್ವಲ್ಪ ಜೀವಗಳು ಸೃಷ್ಟಿಗೆ ಬರ್ತಾ ಇದ್ದಾವೆ ಅಷ್ಟೇ ಅಂತ. ಅಲ್ಲಿ ಒಂದು ರಾಶಿ ಇದೆ, ಇಲ್ಲಿ ಹಿರಣ್ಯ ಗರ್ಭದಲ್ಲಿ ಅನಂತ ಜೀವಗಳ ಸಂಗ್ರಹ ಇದೆ ಎಂಬುದಾಗಿ ಬಲ್ಲವರು ನಿರೂಪಣೆ ಮಾಡ್ತಾರೆ. ಹಾಗಾಗಿ ಇದೊಂದು ವಿಚಿತ್ರವಾದ, ತುಂಬ ಸೂಕ್ಷ್ಮವಾಗಿರುವಂಥ ವಿಷಯಗಳು ಇವೆಲ್ಲವೂ ಕೂಡ ಅಂತ. ಇನ್ನೊಂದು ಪ್ರಶ್ನೆಯನ್ನು ಮುಟ್ಟಿ ಮುಂದಕ್ಕೆ ಹೋಗ್ತೇವೆ. ಈ ಹುಡುಗನೋ ಹುಡುಗಿಯೋ ಹೆಸರು ಬರೋದಿಲ್ಲ, ಯಮನ ಬಗ್ಗೆ ವಿಪರೀತ ಕುತೂಹಲ. ಯಮ ಏನು ಮಾಡ್ತಾನೆ, ಅವನು ಹೇಗಿರ್ತಾನೆ, ಅವನ ಬಗ್ಗೆ, ಮತ್ತು ಅವನ ಬಗ್ಗೆ ಎಷ್ಟು ಕಾಳಜಿಯಿಂದ ಅವನು ಎಷ್ಟು ಕಾಲ ಬದುಕ್ತಾನೆ ಅವನು ಅಂತ, ಯಮ ಅಂತ, ಇಲ್ಲಿವರೆಗೆ ಇರ್ತಾನೆ ಅಂತ. ಅಂದರೆ ಸೃಷ್ಟಿಯಾಗುವಾಗ ಯಮ ಸೃಷ್ಟಿಯಾಗ್ತಾನೆ, ಪ್ರಳಯವಾಗುವಾಗ ಯಮ ಪ್ರಳಯ ಆಗ್ತಾನೆ, ಇಷ್ಟೇ. ಒಂದು ಬ್ರಹ್ಮನ ಜೀವನದಲ್ಲಿ ಅದೆಷ್ಟೋ ಸೃಷ್ಟಿ ಪ್ರಳಯಗಳಾಗ್ತವೆ, ಮಹಾಪ್ರಳಯ ಮತ್ತು ನವ ಸೃಷ್ಟಿಗಳಾಗ್ತವೆ. ಈ ಮಹಾಪ್ರಳಯದಲ್ಲಿ ಅವನು ಪ್ರಳಯ ಆಗ್ತಾನೆ ಯಮ, ಹೊಸ ಯಮ ಬರ್ತಾನೆ. ಆಮೇಲೆ ಈ ನಡುವಿನ ಪ್ರಳಯಗಳಲ್ಲಿ ಅವರು ಅವ್ಯಕ್ತರಾಗ್ತಾರೆ ಮತ್ತು ವ್ಯಕ್ತರಾಗ್ತಾರೆ, ಅವರೇ ಮತ್ತೆ ಬರ್ತಾ ಇರ್ತಾರೆ. ಆದರೆ ಮಹಾಪ್ರಳಯ ಬಂದಾಗ ದೇವತೆಗಳೆಲ್ಲರೂ ಕೂಡ ಲಯ ಆಗ್ತಾರೆ, ಆಗ ಹೊಸ ಸೃಷ್ಟಿಯಾಗತ್ತೆ ನಂತರ ಅಂತ. ಈಗಿರುವ ಯಮ ವೈವಸ್ವತ, ಸೂರ್ಯನ ಮಗ. ವಿವಸ್ವಾನ್ ಅಂದರೆ ಸೂರ್ಯ, ವೈವಸ್ವತ ಯಮ ಈಗಿರ್ತಕ್ಕಂಥವನು. ಹಾಗಾಗಿ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಎಂಬುದಾಗಿ ನಾವು ಸ್ತುತಿಸುವಂಥದ್ದು ಅಂತ. ಸಾಮಾನ್ಯ ದೇವಮಾನದಂತೆ 8,52,000 ದಿವ್ಯ ವರ್ಷಗಳು, 8,52,000 ದಿವ್ಯ ವರ್ಷಗಳು. ಮಾನವ ಮಾನದಂತೆ 30,67,20,000 ವರ್ಷಗಳು. ಪ್ರಶ್ನೆಯೇ ಪಾಠ ಆಗ್ತಾ ಇದೆ. ವಂಶಗಳಲ್ಲಿ ಶ್ರೇಷ್ಠ ಸೂರ್ಯವಂಶ, ಮನುಷ್ಯರಲ್ಲಿ ಶ್ರೇಷ್ಠ ದಿಲೀಪ, ತಕ್ಕ ಪತ್ನಿ ಸುದಕ್ಷಿಣೆ ಅಲ್ವಾ. ಕೆಲವರಿಗೆ ಹೆಸರು ಇರುತ್ತೆ, ಆ ಹೆಸರಿಗೆ ಅರ್ಥ ಇರೋದಿಲ್ಲ, ಹಾಗಲ್ಲ ಇವಳು ಅಂತ. ದುಡ್ಡಿಲ್ಲ ಕಾಸಿಲ್ಲ ಲಕ್ಷ್ಮೀಪತಯ್ಯ, ರಕ್ಕಿಲ್ಲ ಪುಕ್ಕಿಲ್ಲ ಗರುಡಯ್ಯಂಗಾರಿ ಅಲ್ವಾ. ತೊಟ್ಟ ಹಾಲಿಲ್ಲ ಕುಡಿಯೋಕ್ಕೆ ಕ್ಷೀರಸಾಗರ ಭಟ್ಟ, ಹಾಗಲ್ಲ ಇದಂತ ಅನ್ವರ್ಥ ಅಂತ. ಹಾಗಾಗಿ ಕಡದಾಸ ಕೊಡೋ ಧ್ವನಿ ಏನಂದರೆ ಇಟ್ಟ ಹೆಸರು ಅದು ಬಂದ ಹೆಸರು ಅದು ವಾಕ್ಯಗೆ ಅಂತ, ಸುದಕ್ಷಿಣ ಅನ್ನುವಂಥದ್ದು ಅಂತ. ಪರಚ್ಛಂದ ಅನುವರ್ತನ, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಒಂದಿಷ್ಟು ನೋವಾಗದಂತೆ ಸಂತೋಷವಾಗುವಂತೆ ವರ್ತಿಸುವಂಥ ಒಂದು ಗುಣ ಆಕೆಯಲ್ಲಿ ಅತಿಶಯವಾಗಿತ್ತು ಅಂತ. ಹಾಗಾಗಿ ಅಂಥ ಸುದಕ್ಷಿಣೆ, ಅಂಥ ಪತ್ನಿ ಸಿಗಬೇಕಾದ್ರೆ 7 ಜನ್ಮದ ಪುಣ್ಯ ಬೇಕು. ಅಂಥ ಪತ್ನಿ ದಿಲೀಪನಿಗೆ ದೊರಕಿದಳು. ಆದರೆ ಸಕಲವೂ ಇದೆ, ಭವಿಷ್ಯವೇ ಇಲ್ಲ ಅಂತ. ಎಲ್ಲವೂ ಇದೆ, ದಿಲೀಪನಿಗೆ ಇಲ್ಲದಿರುವುದು ಯಾವುದೂ ಇಲ್ಲ. ಒಂದೇ ಒಂದು ಇಲ್ಲದೆ ಇರೋದು ಯಾವುದು ಅಂದರೆ ಭವಿಷ್ಯ ಇಲ್ಲ ಅಂತ. ಅವನಿಗೆ ಮಾತ್ರ ಅಲ್ಲ, ಆ ವಂಶಕ್ಕೆ ಭವಿಷ್ಯ ಇಲ್ಲ ಎನ್ನುವಂಥ ಸ್ಥಿತಿ ಅಂತ. ವಂಶ ಉಳಿಬೇಕು, ಭೂಮಿ ಬೆಳಗಬೇಕು ಅಂದರೆ ಸೂರ್ಯ ವಂಶ ಉಳಿಬೇಕು. ಹಾಗಾಗಿ
ಬಹಳ ಪ್ರಯತ್ನಗಳು ಮಾಡ್ತಾನೆ. ದಾರಿ ಕಾಣದಾದಾಗ ಗುರುವೇ ದಾರಿ. ಎಲ್ಲ ಪ್ರಯತ್ನಗಳು ವ್ಯರ್ಥವಾದ ಮೇಲೆ ಗುರು ಸನ್ನಿಧಿಗೆ ಆತ ಹೋಗ್ತಾನೆ. ರಾಜ್ಯಭಾರವನ್ನು ಮಂತ್ರಿಗಳಿಗೆ ವಹಿಸಿಕೊಟ್ಟು ಗುರು ಸನ್ನಿಧಿಗೆ, ವಸಿಷ್ಠರ ಸನ್ನಿಧಿಗೆ ಹೋಗಿ ಕೇಳ್ತಾನೆ, ಹೀಗಾಯಿತು ನನ್ನ ಕಥೆ, ಮಕ್ಕಳಿಲ್ಲ, ಸಮಯ ಸರಿದು ಹೋಗ್ತಾ ಇದೆ, ವಿಲಂಬಿತ ಫಲೈ ಕಾಲೈಹಿ, ಕಾಲ ಕಳೆದು ಹೋಗ್ತಾ ಇದೆ, ಫಲ ಮಾತ್ರ ವಿಳಂಬ ಆಗ್ತಾ ಇದೆ. ಏನು ಕಾರಣ? ಯಾಕೆ ಹೀಗಾಯಿತು ನನಗೆ? ಅಂಥ ತಪ್ಪು ಏನು ಮಾಡಿದೆ ನಾನು? ಈಗಲೋ ಜನ್ಮಾಂತರದಲ್ಲೋ ಯಾವಾಗ ಏನು ತಪ್ಪು ಮಾಡಿದೆ? ಕರ್ಮ ಎಂದಾಗ ವಸಿಷ್ಠರು ಕಣ್ಣು ಮುಚ್ಚಿಕೊಂಡರು. ಎಲ್ಲವನ್ನೂ ಕಣ್ಮುಚ್ಚಿ ಕಾಣಬಹುದು, ಎಲ್ಲವನ್ನೂ ಕಣ್ಮುಚ್ಚಿಯೇ ಸಾಧನೆ ಮಾಡ್ಬೋದು. ಎಲ್ಲವನ್ನೂ ಕಣ್ಮುಚ್ಚಿ ನೋಡ್ತಾ ಇದ್ರು. ಯೋಗ ದೃಷ್ಟಿ ಅಂತ ಹೆಸರು ಆ ದೃಷ್ಟಿಗೆ. ಆ ಯೋಗ ದೃಷ್ಟಿ ತೆರೆದಾಗ ಇಲ್ಲಿಂದ ಎಲ್ಲವನ್ನೂ ನೋಡ್ಬೋದು. ಯಾವ ದೂರದರ್ಶಕ್ಕೂ ನೋಡೋಕ್ಕೆ ಸಾಧ್ಯ ಇಲ್ಲ, ಯಾವ ಸೂಕ್ಷ್ಮದರ್ಶಕ್ಕೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದೆಲ್ಲವನ್ನು ನೋಡ್ಬೋದು. ಈ ಕಾಲದನ್ನು ನೋಡ್ಬೋದು, ಹಿಂದಿನ ಕಾಲದನ್ನು ನೋಡ್ಬೋದು, ಮುಂದಿನ ಕಾಲದನ್ನು ನೋಡ್ಬೋದು. ಎಲ್ಲವನ್ನೂ ನೋಡೋಕ್ಕೆ ಸಾಧ್ಯ ಇದೆ. ಆದರೆ ಮೂರನೇ ಕಣ್ಣು ತೆರೆದಿರಬೇಕು, ಯೋಗ ದೃಷ್ಟಿ ತೆರೆದಿರಬೇಕು. ಅಂತ ತೆರೆದಾಗ ಸಾಧ್ಯ, ಸಾಧಿಸೋಕ್ಕೂ ಸಾಧ್ಯ ಇದೆ. ಹಿಂದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಅನಿಸಿದರೆ ಕಾಡಿಗೆ ಹೋಗ್ತಾಯಿದ್ರು, ತಪಸ್ಸು ಮಾಡ್ತಾಯಿದ್ರು. ತಪಸ್ಸಿನ ಮೂಲಕವಾಗಿ ಎಲ್ಲವನ್ನೂ ಸಾಧಿಸ್ತಾಯಿದ್ರು. ರಾವಣನಿಗೆ ಕುಬೇರನ ಮೇಲೆ ಅಸೂಯೆ ಉಂಟಾಯಿತು. ಅವನ ವೈಭವವನ್ನು ಕಂಡು, ಅವನ ಅಣ್ಣ, ರಾವಣನ ಅಣ್ಣ ಕುಬೇರ, ಸ್ವಂತ ಅಣ್ಣ, ತಾಯಿ ಮಾತ್ರ ಬೇರೆ ಅಷ್ಟೇ, ಅಸೂಯೆ ಉಂಟಾಯಿತು. ರಾವಣ ಏನು ಮಾಡಿದ ಅಂದರೆ ಕಾಡಿಗೆ ಹೋದ, ತಪಸ್ಸು ಮಾಡಿದ ಅಂತ. ಆ ಕಾಲ ಹೇಗಿತ್ತು ಅಂದರೆ ಏನನ್ನೇ ಸಾಧನೆ ಮಾಡೋದಾದರೂ ತಪಸ್ಸು ಮಾಡು, ತಪಸ್ಸಿಗೆ ಅಸಾಧ್ಯವಾಗಿದ್ದು ಯಾವುದೂ ಇಲ್ಲ ಅಂತ, ಅದರ ಮೂಲಕ ಸಾಧನೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಅಂತ. ಇಲ್ಲಿ ಕೂಡ ಹಾಗೆ ಅಂತ. ವಸಿಷ್ಠರು ಕೃತ್ರಿಮ ಬುದ್ಧಿಮತ್ತೆ ಕಡೆ ಹೋಗಲಿಲ್ಲ ಅಂತ, ಅವರು ಸಹಜತೆ ಕಡೆ ಹೋದರು, ಸಮಾಧಿಗೆ ಹೋದರು. ಸಂಪ್ರಜ್ಞಾತ ಸಮಾಧಿ ಅದು ಅಂತ. ಆ ಸಮಾಧಿಗೆ ಹೋಗ್ತಾರೆ ಅವರು. ಸಮಾಧಿಗೆ ಹೋಗಿ ಅವರು ಆ ಸಂತತಿಯು ಸ್ತಂಭಿಸಲಿಕ್ಕೆ, ಸಂತತಿ ಆಗದೇ ಇರಲಿಕ್ಕೆ ಕಾರಣವನ್ನು ಕಾಣ್ತಾರೆ. ಅವರು ಕಣ್ಣಿಂದ ಕಾಣ್ತಾರೆ. ಸ್ವಪಶ್ಯತ್ ಪ್ರಣಿಧಾನೇನ, ವಸಿಷ್ಠರು ನೋಡಿದರು. ಹೇಗೆ ಅಂದರೆ ಚರ್ಮಚಕ್ಷುಸ್ಸಿನಿಂದ ಅಲ್ಲ, ಈ ಕಣ್ಣಿನಿಂದ ಅಲ್ಲ. ಮತ್ತು ಯಾವ ಕಣ್ಣಿನಿಂದ ಅಂದರೆ ಜ್ಞಾನ ನೇತ್ರದಿಂದ ನೋಡಿದರು, ಅಂತರಂಗದ ಕಣ್ಣಿನಿಂದ. ಧ್ಯಾನ ಸ್ಥಿಮಿತ ಲೋಚನ, ಲೋಚನಗಳು ಅಂದರೆ ಕಣ್ಣು ಸ್ತಬ್ಧ ಆದಾಗ ಕಾಣುವಂಥ ದೃಶ್ಯ ಅದು. ಕಣ್ಣು ಸ್ತಬ್ಧ ಆಗೋದೇ ಇಲ್ಲ ಅಲ್ವಾ ನಾವು ಎಚ್ಚರವಾಗಿದ್ದಾಗ. ನೋಡ್ಕೊಳ್ಳಿ, ನಿಮ್ಮ ಕಣ್ಣ ಪಾಪೆ ಇದೆಯಲ್ಲ, ಕಪ್ಪು ಭಾಗ ಕಣ್ಣಿನ, ಅದು ಅಲುಗಾಡದೇ ಇರುವಂಥ ಸಂದರ್ಭ ಇದೆಯಾ ನೋಡ್ಕೊಳ್ಳಿ ಒಂದ್ಸತಿ. ಪ್ರಯತ್ನ ಮಾಡಿ ನಿಲ್ಲಿಸೋದಕ್ಕದನ್ನ. ಅದು ನಿಂತರೆ, ಈ ಕಣ್ಣ ಪಾಪೆ ಸ್ಥಿರವಾಗಿ ನಿಂತರೆ ಯೋಚನೆಗಳೇ ನಿಂತು ಹೋಗ್ತವೆ ಅಂತ. ಸ್ತಬ್ಧ ಆಗುತ್ತೆ ಮನಸ್ಸು. ಒಂದು ತ್ರಾಟಕ ಅಂತ ನೀವು ಕೇಳಿರ್ಬೋದು. ಯೋಗದಲ್ಲಿ ಒಂದು ತ್ರಾಟಕ ಅಂತ ವಿದ್ಯೆ ಇದೆ. ತ್ರಾಟಕ ಅಂದರೆ ದೃಷ್ಟಿಯನ್ನು ಸ್ಥಿರ ಮಾಡೋದು ಅಂತ. ಸೂರ್ಯನಲ್ಲೋ, ಚಂದ್ರನಲ್ಲೋ, ನಕ್ಷತ್ರಗಳಲ್ಲೋ, ದೀಪದಲ್ಲ, ಅಥವಾ ಒಂದು ಮೂರ್ತಿಯಲ್ಲ, ಭಗವಂತನ ದೃಷ್ಟಿ ಇರುತ್ತೆ, ಮೂರ್ತಿಯ ದೃಷ್ಟಿಯಲ್ಲ, ಎಲ್ಲೋ ಒಂದು ಕಡೆಗೆ ಕಣ್ಣನ್ನು ಸ್ಥಿರ ಮಾಡಿದರೆ ಅದು ತ್ರಾಟಕ ಅಂತ ಕರೆಸ್ಕೊಳ್ಳಲ್ಪಡುತ್ತೆ ಅಂತ. ಆ ಸ್ಥಿರ ಮಾಡೋದು ಯಾಕೆ ಅಂದರೆ, ಈ ಕಣ್ಣು ಸ್ಥಿರ ಆದರೆ ಮನಸ್ಸು ಸ್ಥಿರ ಆಗುತ್ತೆ, ಶ್ವಾಸ ಸ್ಥಿರ ಆದರೆ ಮನಸ್ಸು ಸ್ಥಿರ ಆಗುತ್ತೆ. ಎಲ್ಲ ಒಂದಕ್ಕೊಂದು ತುಂಬ ಮನಸ್ಸಿಗೂ ಅದಕ್ಕೂ ಸಂಬಂಧಗಳಿದೆ. ಶ್ವಾಸ ಸಮಾಧಾನಕ್ಕೆ ಬಂದರೆ ಮನಸ್ಸು ಸಮಾಧಾನಕ್ಕೆ ಬರುತ್ತೆ. ಮನಸ್ಸು ಉದ್ವೇಗಕ್ಕೆ ಹೋದರೆ ಶ್ವಾಸವು ಬೇಗ 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 ಆಗಕ್ಕೆ ಶುರು ಆಗುತ್ತೆ. ಉದ್ವೇಗ ಅಲ್ಲಿ ವ್ಯಕ್ತ ಆಗುತ್ತೆ. ಪರಸ್ಪರ ಸಂಬಂಧ ಇದೆ ಅಂತ. ಚಲೇ ಬಾತೆ ಚಲಂ ಚಿತ್ತಂ, ನಿಶ್ಚಲೆ ನಿಶ್ಚಲಂ ಹಿತತು. ಇದೆಲ್ಲ ಒಂದು ಆವತ್ತಿನ ಜನರು ಕಂಡುಕೊಂಡಿರ್ತಕ್ಕಂಥ ಉಪಾಯಗಳು ಅಂತ. ಹಾಗಾಗಿ ಧ್ಯಾನ ಸ್ಥಿಮಿತ ಲೋಚನ, ಆ ಕಣ್ಣ ಪಾಪೆ ಸ್ತಬ್ಧ ಆಗಿ ನೋಡಿದ್ದವರು ಅಂತ. ಕಣ್ಣ ಪಾಪೆ ಅದು ಓಡಾಡುವಾಗ ನೋಡಿದ ದೃಶ್ಯ ಅಲ್ಲ ಅಂತ, ಅದು ಈ ಬಾಹ್ಯ ದೃಶ್ಯ ಅಲ್ಲ, ಅಂತರಂಗಕ್ಕೆ ವಿದ್ಯೆ ಆಗುವಂಥ ಒಂದು ದೃಶ್ಯ. ಬಾಹ್ಯ ದೃಶ್ಯ ಯಾಕಲ್ಲ ಅಂದರೆ, ಅವರು ಏನನ್ನು ನೋಡಿದ್ರೋ ಅದು ಘಟಿಸಿ ಹೋಗಿದೆ, ಎಷ್ಟೋ ಕಾಲ ಆಗಿ ಹೋಯಿತು. ಕಾಲಾಂತರದಲ್ಲಿ, ಭೂತಕಾಲದಲ್ಲಿ ಘಟಿಸಿ ಹೋಗಿರುವಂಥದ್ದು ಈಗ ಅವರು ಕಣ್ಮುಂದೆ ಗೋಚರಿಸ್ತಾ ಇದೆ ಅಂದರೆ ಎಂಥ ಕಾಲ ನೋಡಿದ್ರು ಅಂತ. ಇವತ್ತಿನ ಯಾವ ಯಂತ್ರಗಳು ಇದಕ್ಕೆ ಸಾಟಿಯಲ್ಲ.
ಯಾವ ಅನ್ವೇಷಣೆಗಳು ಕೂಡ ಇದಕ್ಕೆ ಹೋಲಿಕೆ ಅಲ್ಲ ಅಂತ. ಅದು ನಿರ್ದಿಷ್ಟವಾಗಿ ಈಗ ಭೂತಕಾಲದಲ್ಲಿ ಕೋಟ್ಯಂತರ ಘಟನೆಗಳು ನಡೆದೋಗಿರ್ತವೆ, ಅಥವಾ ಒಂದು ಜೀವದ ಭೂತಕಾಲ ಅಂತ ತಗೊಂಡ್ರೆ ಅಲ್ಲೂ ಕೂಡ ಅನಂತ ಘಟನೆಗಳು ನಡೆದೋಗಿರ್ತವೆ. ಅಲ್ಲೇ ಹೋಗಿ ನಿಲ್ಲಬೇಕಲ್ಲ, ಯಾವುದರಿಂದ ಸಂತತಿ ಆಗ್ತಾ ಇಲ್ಲ ಅಂತ, ಯಾವ ಘಟನೆಯಿಂದಾಗಿ ದಿಲೀಪನಿಗೆ ಸಂತಾನೋತ್ಪತ್ತಿ ಆಗ್ತಾ ಇಲ್ಲ ಅಂತ ನೋಡಬೇಕಲ್ಲ, ಅಲ್ಲೇ ಹೋಗಿ ನಿಂತಲ್ಲ ಅವರು ವಸಿಷ್ಠರು. ಅಂದರೆ ಅವರ ಸಾಧನೆಗಳಿಗೆ ಇವತ್ತಿನ ಸಾಧನೆಗಳು ಯಾವ ದೃಷ್ಟಿಯಿಂದಲೂ ಕೂಡ ಹೋಲಿಕೆ ಅಲ್ಲ ಅಂತ. ಅವರು ಸಾಧನೆಗಳನ್ನು ಮಾಡುವಾಗ ಈ ಸೃಷ್ಟಿಯನ್ನು ಹಿಂಸೆಗೆ ಒಳಪಡಿಸಿ ಸಾಧನೆಗಳನ್ನು ಮಾಡಲಿಲ್ಲ. ಇವತ್ತು ಔಷಧ ಕಂಡು ಹಿಡಿದ್ರೆ ಯಾವುದೋ ಇಲಿ ಮೇಲೆ ಪ್ರಯೋಗ ಮಾಡ್ತಾರೆ, ಮೊಲದ ಮೇಲೆ ಪ್ರಯೋಗ ಮಾಡ್ತಾರೆ. ಪಾಪ ಅದಕ್ಕೆ ರೋಗ ಇಲ್ಲ, ರೋಗವನ್ನು ಚುಚ್ಚುತ್ತಾರೆ, ಅದಕ್ಕೆ ಕಷ್ಟಪಡಿಸ್ತಾರೆ ಅದನ್ನು. ಆದರೆ ನೀವು ಆಯುರ್ವೇದಕ್ಕೆ ಹೋದರೆ ಇಂಥ ಪ್ರಯೋಗ ಎಲ್ಲೂ ಕಾಣಿಸೋದಿಲ್ಲ. ಇಲಿ ಮೇಲೆ ಪ್ರಯೋಗ ಮಾಡಿ, ಮೊಲದ ಮೇಲೆ ಪ್ರಯೋಗ ಮಾಡಿ ತಂದ ಔಷಧಗಳು ಯಾವುದೂ ಇಲ್ಲ. ನಾಡಿಯ ಮೂಲಕವಾಗಿ ಪತ್ತೆ ಹಚ್ಚಿ ಇದಕ್ಕೆ ಇದು ಅಂತ ಹಾಗೆ ತಂದಿರತಕ್ಕಂಥದ್ದು, ಅಹಿಂಸೆಯಿಂದ ಬಂದಿರೋವಂಥದ್ದು ಅವೆಲ್ಲವೂ ಕೂಡ ಅಂತ. ಇವತ್ತು ಮನುಷ್ಯನೂ ಕೂಡ ಪ್ರಯೋಗ ಪಶುವೇ. ನಾವು ಬಡವರಾದರೆ ನಾವು ಪ್ರಯೋಗ ಪಶು ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಆಧುನಿಕ ಜಗತ್ತು ಹಾಗೆ ಹೋಗ್ತಾ ಇದೆ ಅಂತ. ಆದರೆ ಇಲ್ಲ, ಅಂಥದ್ದು ಏನೂ ಕೂಡ ಇಲ್ಲ ಅಂತ. ಕೇವಲ ಧ್ಯಾನದ ಮೂಲಕವಾಗಿ ಭಾವಿತಾತ್ಮ, ಆ ಭಾವಿತಾತ್ಮರಾಗಿರ್ತಕ್ಕಂಥ ವಸಿಷ್ಠರು ದಿಲೀಪನ ಸಂತಾನದ ಪ್ರತಿಬಂಧಕವಾಗಿರ್ತಕ್ಕಂಥ ಸಂಗತಿಯನ್ನು ಕಂಡರು. ಅದೊಂದು ಘಟನೆ. ಆ ಘಟನೆ ಏನು ಅಂದರೆ, ಇಂದ್ರನಿಗೆ ಸಹಾಯ ಮಾಡುವ ಸಲುವಾಗಿ ದಿಲೀಪ ಸ್ವರ್ಗಕ್ಕೆ ಹೋಗಿದ್ದಾನೆ. ಸ್ವರ್ಗದಲ್ಲಿ ಮಾಡಬೇಕಾದ ಕಾರ್ಯವನ್ನೆಲ್ಲ ಮಾಡಿದ್ದಾನೆ. ಇಂದ್ರನ ಭೇಟಿಯೂ ಆಗಿದೆ ಸ್ವರ್ಗದಲ್ಲಿ. ಸ್ವರ್ಗದಿಂದ ಮರಳಿ ಭೂಲೋಕಕ್ಕೆ ಹೊರಟಿದ್ದಾನೆ. ದಾರಿಯಲ್ಲಿ, ಸ್ವರ್ಗದಿಂದ ಭೂಮಿಗೆ ಬರುವ ದಾರಿಯಲ್ಲಿ ಕಲ್ಪತರುವಿನ ನೆರಳಿನಲ್ಲಿ, ಕಲ್ಪವೃಕ್ಷದ ನೆರಳಿನಲ್ಲಿ ಕಾಮಧೇನು ಅದು ಇದೆ. ಆದರೆ ದಿಲೀಪನಿಗೆ ಅದು ಗೋಚರಿಸಲಿಲ್ಲ ಅಂತ, ಅಥವಾ ಗೋಚರಿಸಿದೆ ಗೊತ್ತಾಗಲಿಲ್ಲ ಅಂತ. ಯಾಕೆ ಅಂದರೆ ಅನ್ಯಮನಸ್ಕತೆ ಅಂತ. ಹಾಗಾಗತ್ತೆ ಅಲ್ವಾ? ನಾವು ಯಾವುದೋ ಯೋಚನೆಯಲ್ಲಿದ್ದಾಗ ನಮಗೆ ತುಂಬ ಒಳ್ಳೆ ಪರಿಚಯಗಳು ಬಂದು ಎದುರುಗಡೆ ನಿಂತ್ಕೊಂಡ್ರು ಕೂಡ ನಾವು ಏನೋ ನೋಡ್ತಾ ಇರ್ತೀವಿ, ಏನೋ ಯೋಚನೆ ಕಣ್ಣಲ್ಲಿದೆ, ಎದುರುಗಡೆ ವ್ಯಕ್ತಿ ಮೇಲೆ ಕಣ್ಣಿದೆ, ಆದರೆ ಮನಸ್ಸು ಬೇರೆ ಕಡೆ ಹೋದರೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತ ಅಲ್ವಾ? ಅವ್ರೇನು ಅನ್ಕೋತಾರೆ, ಇಷ್ಟು ಪರಿಚಯ ವಿಶ್ವಾಸ ಇದೆ, ಎದುರಿಗೆ ಬಂದರೂ ಮಾತಾಡ್ತಿರ್ಲಿಲ್ವಲ್ಲ ಅಂದರೆ, ಅಯ್ಯೋ ನನಗೆ ಗೊತ್ತಾಗಿಲ್ಲ ಅಂದರೆ ನೋಡ್ತಾನೆ ಇದ್ದೀರಾ ಅಂತ. ಇಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ. ಅನ್ಯಮನಸ್ಕತೆ ಅಲ್ವಾ? ಪುಸ್ತಕ ತೆಗೆದಿಟ್ಕೊಂಡಿರ್ತೀರಿ ಓದಬೇಕು ಅಂತ, ಕಣ್ಣು ಅಕ್ಷರಗಳನ್ನ ನೋಡ್ತಾ ಇರುತ್ತೆ, ಆದರೆ ಮನಸ್ಸು ಓಡಾಟಕ್ಕೆ ಹೋಗಿರುತ್ತೆ. ಮನಸ್ಸು ಎಲ್ಲೋಗಿರ್ಬೋದು? ಮನಸ್ಸು ಮನೆಗೆ ಹೋಗಿರುತ್ತೆ ಮನಸ್ಸು ಅಲ್ವಾ? ಜ್ಯೋತಿ ಹಬ್ಬದ ಸಮಯ ಆದರೆ ಚಕ್ಕಲಿ ಹತ್ರ ಹೋಗಿರುತ್ತೆ ಮನಸ್ಸು, ಅಮ್ಮ ಮಾಡೋ ಚಕ್ಕಲಿ ಹತ್ರ. ಆಗ ನಾವು ಪುಸ್ತಕ ತೆಕ್ಕೊಂಡಿರೋದು ಹೌದು, ನೋಡ್ತಾ ಇರೋದು ಹೌದು, ಆದರೆ ಏನೂ ಗೊತ್ತಾಗೋದೇ ಇಲ್ಲ ಅಂತ. ಹೀಗಾಗತ್ತೆ ಅಂತ. ಹಾಗೆ ಆಯಿತು ದಿಲೀಪನಿಗೂ ಕೂಡ ಅಂತ. ಕಣ್ಣೆದುರು ಕಾಮಧೇನವೇ ಇದ್ರೂ ಕೂಡ ಕಾಣದೇ ಹೋಯ್ತು ಅಂತ. ಕೊಡಬೇಕಾದ ಗೌರವವನ್ನು ಕೊಡದೆ ಹೋದ. ಯಾವುದೇ ಒಂದು ಇಂಥ ಶುಭಗಳು ಕಂಡಾಗ ಅದನ್ನು ಗುರುತಿಸಬೇಕು, ಗೌರವಿಸಬೇಕು. ಯಾವುದೇ ಕಾರಣಕ್ಕೂ ಗೌರವಿಸದೆ ಹೋಗಬಾರ್ದು. ಗುರುಗಳು ಬಂದಾಗ ಎದ್ದು ನಿಂತ್ಕೊಳ್ಬೇಕು ಅಲ್ವಾ? ಎದ್ದು ನಿಂತ್ಕೊಳ್ಬೇಕು, ಅಭಿವಾದನ ಮಾಡಬೇಕು, ನಮಸ್ಕಾರ ಮಾಡಬೇಕು, ನಿಂತ್ಕೊಂಡೇ ಇರಬೇಕು, ಕೂತ್ಕೋಬಾರ್ದು, ಕೈ ಮುಗದೇ ಇರಬೇಕು. ಇದು ಗುರುವನ್ನು ಕಂಡಾಗ ತೋರಿಸ್ತಕ್ಕಂಥ ಪ್ರತಿಕ್ರಿಯೆ ಇದು. ಹಾಗೆ ಯಾವುದೇ ಪೂಜಾರ್ಹವಾದ ಸಂಗತಿಗಳು ಕಂಡಾಗ ನಾವು ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಬೇಕು. ಒಂದು ಗೋವಿತ್ತು ಅಂದರೆ ಹೀಗೆ ಹೋಗಬೇಕು ನಾವು ಹೊರತು, ಗೋವನ್ನು ಈ ಕಡೆಯಿಂದ ಬೆಳೆಸ್ಕೊಂಡು ಹೋಗಬೇಕು ಹೊರತು ಎಡಗಡೆಯಿಂದ. ಬಲಗಡೆ ಬಿಟ್ಕೋಬಾರ್ದು ಗೋವನ್ನು ಅಂತ. ಗೋವನ್ನು ಬಲಗಡೆ ಬಿಟ್ಕೊಂಡು ಹೋದಾಗ ಅಂದರೆ ಪ್ರದಕ್ಷಿಣಾಕಾರವಾಗಿ ಹೋಗಬೇಕು ಅಂತ. ನಾವು ಎಡಗಡೆಯಿಂದ ಹೋಗಬೇಕು, ಗೋ ಬಲಕ್ಕೆ ಇರಬೇಕು. ಹೀಗೆ ಸುತ್ತುವರೆದು ಹೋದಾಗ ಅದು ಆ ಗೋವಿಗೆ ಕೊಟ್ಟಂಥ ಗೌರವ ಆಗುತ್ತೆ. ಆದರೆ ಎಡಗಡೆಯಿಂದ ಹೋದರೆ ಅಪ್ರದಕ್ಷಿಣ ಆಗುತ್ತಲ್ವಾ, ಅಪಚಾರ ಆಗುತ್ತೆ ಅದೊಂದು ಅಂತ. ಸಗಣಿ ದಾರಿಯಲ್ಲಿ ಕಂಡ್ರೆ ಸಗಣಿ ಮೇಲೆ ಹೋಗಬಾರ್ದು ಅಂತ, ಅದು ತುಳಿಲೂಬಾರ್ದು, ಅದರ ಮೇಲೆ ದಾಟಬಾರ್ದು ಅಂತ ಶಾಸ್ತ್ರ ಇರುವಂಥದ್ದು. ಯಾಕೆಂದರೆ ಗೋಮಯೇ ವಸತೆ ಲಕ್ಷ್ಮೀ, ಲಕ್ಷ್ಮೀ ವಾಸ ಮಾಡ್ತಾಳೆ ಅಲ್ಲಿ ಗೋಮಯದಲ್ಲಿ. ಬಳಸ್ಕೊಂಡೇ ಹೋಗಬೇಕು ಹೊರತು ತುಳಿಬಾರ್ದು.
ಅಂದರೆ ಗೋಮಯಕ್ಕೆ ಈ ಮರ್ಯಾದೆ ಇದೆ, ಗೋವಿಗೆ, ಕಾಮಧೇನುವಿಗೆ ಆ ಗೌರವ ಕೊಡಲಿಲ್ಲ, ಹೋಗ್ತಾ ಇದ್ದ ದಿಲೀಪ. ಯಾಕೆ ಹೋಗ್ತಾ ಇದ್ದ ಅಂದರೆ ಆತನ ಮನಸ್ಸಿನಲ್ಲಿ ಸುದಕ್ಷಿಣೆ ಇದ್ದಾಳೆ. ಸುದಕ್ಷಿಣೆ ಇದ್ದಾಳೆ ಅಂದರೆ ಯಾವುದೊಂದು ಕ್ಷುಲ್ಲಕ ಭಾವ ಅಲ್ಲ ಅದು. ಧರ್ಮ ಏನು ಹೇಳುತ್ತೆ ಅಂದರೆ ಕುಟುಂಬಿಯಾದವನು, ಗೃಹಸ್ಥನಾದವನು ಪತ್ನಿ ಋತುಸ್ನಾತೆಯಾದಾಗ ಅವಳ ಜೊತೆ ಇರಬೇಕು, ತಪ್ಪದೇ ಇರಬೇಕು, ಆದ್ಯ ಕರ್ತವ್ಯ ಅದು ಎಂಬುದಾಗಿ ಗೃಹಸ್ಥ ಧರ್ಮ ಹೇಳುವಂಥದ್ದು ಅಂತ. ಆ ಸಮಯದಲ್ಲಿ ದಾಂಪತ್ಯವನ್ನು ನಡೆಸಬೇಕು ಮತ್ತು ಸಂತಾನವನ್ನು ಪಡ್ಕೊಳ್ಬೇಕು. ಧರ್ಮಕ್ಕೂ ದೇಶಕ್ಕೂ ಆಗುವಂಥ ಸಂತಾನವನ್ನು ಧರ್ಮ ಪ್ರಜಾ ಸಂಪತ್ಸಿದ್ಧರ್ಥಂ ಪಡ್ಕೊಳ್ಬೇಕು. ಅದು ಸುಮುಹೂರ್ತ ಸಕಾಲ. ಹಾಗಾಗಿ ಋತು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪತಿ ಸತಿಯನ್ನು ಬಿಟ್ಟಿರಬಾರದು ಅಂತ. ದಿಲೀಪನಿಗೆ ಗೊತ್ತು ಇದು ಋತು ಸಮಯ ಸುದಕ್ಷಿಣೆಗೆ ಅಂತ. ಅವನು ಸಂತಾನಾರ್ಥಿ ದಿಲೀಪ ಅಂತ. ಹಾಗಾಗಿ ಆ ಯೋಚನೆಯಲ್ಲಿ ನಾನೇ ಹೋಗಬೇಕಾಗಿತ್ತೀಗ ಅಂತ ಅಲ್ಲಿಗೆ ಅಂತ. ಕಾಮಧೇನು ಕಾಣಲೇ ಇಲ್ಲ. ಪತ್ನಿ ಕಾಣ್ತಾ ಇದ್ದಾಳೆ, ತಾಯಿ ಕಾಣ್ತಾ ಇಲ್ಲ. ಎಲ್ಲೋ ಇರುವ ಪತ್ನಿ ಕಾಣ್ತಾ ಇದ್ದಾಳೆ, ಇದರೇ ಇರುವ ತಾಯಿ ಕಾಣ್ತಾ ಇಲ್ಲ ಅಂತ ಆಗ್ಬಿಡ್ತು ಅಂತ ಅಲ್ವಾ. ಅನೇಕ ಮನೆಗಳಲ್ಲಿ ಹೀಗಾಗ್ತಾ ಇರುತ್ತೆ ನೋಡಿ. ಪತ್ನಿ ಕಾಣ್ತಾ ಇರ್ತಾಳೆ, ತಾಯಿ ಕಾಣಿಸೋದೇ ಇಲ್ಲ ಅಂತ. ಎರಡೂ ಆಗಬಾರ್ದು. ತಾಯಿ ಕಾಣ್ತಾ ಇದ್ದಾಳೆ, ಪತ್ನಿ ಕಾಣಿಸ್ತಾನೆ ಇಲ್ಲ, ಹಾಗೂ ಆಗಬಾರ್ದು. ಪತ್ನಿ ಕಾಣ್ತಾ ಇದ್ದಾಳೆ, ತಾಯಿ ಕಾಣ್ತಾ ಇಲ್ಲ, ಆಗಲೇಬಾರದು. ಯಾಕೆಂದರೆ ಗುರುಸ್ಥಾನ ಅದು, ತಾಯಿ ಅನ್ನುವಂಥದ್ದು ತುಂಬ ಗೌರವದ ಸ್ಥಾನ ಅದು ಅಂತ. ಹಾಗೆ ಸಂಸಾರ, ಸತಿ, ಸಂತಾನ ಈ ಒಂದು ನೆನಪಿನಲ್ಲಿ ಯಾವಾಗ ಅವನು ಕಾಮಧೇನುವನ್ನು ಗಮನಿಸದಾದ ಬೇಸರಿಸಿದಳು ಕಾಮಧೇನು. ನೀನು ಏನು ಕೇಳಿದ್ರು ಕೊಡೋ ಹಾಗಿದ್ದೀನಲ್ಲ ನಾನು, ನಿನ್ನ ಮನಸ್ಸಲ್ಲಿ ಏನಿದೆಯೋ ನಾನು ಕೊಡಬಲ್ಲೆ, ಅದು ನಾನು ನೋಡ್ತಾನೆ ಇಲ್ವಲ್ಲ ನೀನು. ಬೇಸರ ಆಯಿತು ಅವಳಿಗೆ. ಅವಜಾನಾಸಿ ಮಾಂ, ಅವಮಾನ ಮಾಡಿದ್ಯಾ ನನಗೆ, ಅಗೌರವ ಮಾಡಿದ್ಯಾ. ಯಸ್ಮಾತ್, ಯಾವ ಕಾರಣಕ್ಕಾಗಿ ನೀನು ನನಗೆ ಅಗೌರವ ಮಾಡಿದೆಯೋ ಅತಃ ಅದೇ ಕಾರಣಕ್ಕಾಗಿ ನಿನಗೆ ಸಂತತಿ ಆಗೋದಿಲ್ಲ. ಸಂತತಿ ಭಾವದಲ್ಲಿ ನೀನು, ಸಂತತಿಯ ಅಪೇಕ್ಷೆಯಲ್ಲಿ ನೀನು ನನ್ನನ್ನು ಉಪೇಕ್ಷೆ ಮಾಡಿದೆ ಅಲ್ವಾ, ಅದಾಗೋದಿಲ್ಲ ನಿನಗೆ ಅಂತಿಷ್ಟೇ ಹೇಳಿಬಿಟ್ಟಿದ್ರೆ ಸಂತತಿ ಆಗ್ತಾನೇ ಇರಲಿಲ್ಲ ದಿಲೀಪನಿಗೆ. ಆದರೆ ತಾಯಿಯವಳು ಕಾಮಧೇನು ಅಲ್ವಾ, ಕ್ಷಮೆ ಅನ್ನೋದು ಅವಳಲ್ಲಿ ತುಂಬಿಕೊಂಡಿದೆ ಅಂತ. ಹಾಗಾಗಿ ಜಾಗ ಇಟ್ಟಿದ್ದಾಳೆ ಅವಳು, ಸುಲಭವಾದ ದಾರಿ ಇಟ್ಟಿದ್ದಾಳೆ. ಮತ್ ಪ್ರಸೂತಿ ಮನಾರಾಧ್ಯ ಅಂತ. ನನ್ನನ್ನು ನೀನು ಗೌರವಿಸಲಿಲ್ಲ, ಹೋಗಲಿ ನನ್ನ ಸಂತಾನವನ್ನಾದರೂ ಗೌರವಿಸಬೇಕು ನೀನು, ನನ್ನ ಸಂತಾನವನ್ನಾದರೂ ಪೂಜಿಸಬೇಕು ನೀನು, ಆಗ ನಿನಗೆ ಸಂತತಿ ಆಗುತ್ತೆ. ಅದರ ಹೊರತಾಗಿ ನಿನಗೆ ಸಂತತಿ ಆಗೋದಿಲ್ಲ ಅಂತ. ಶಾಪ ತುಂಬ ಸರಳವಾಗಿದೆ ಅಲ್ವಾ, ಬಹಳ ಸರಳವಾಗಿದೆ. ಹೋಗಿ ಕಾಮಧೇನು ಸಂತತಿಗೆ ಒಂದು ಪೂಜೆ ಕೊಟ್ಟರಾಯ್ತು ಅಂತ ಸಂತತಿ ಆಗ್ಬಿಡ್ತಿತ್ತು. ಆದರೆ ಕ್ಲಿಷ್ಟ ಯಾಕಾಯ್ತು ಅಂದರೆ, ಯಾಕಾಯ್ತು, ಈ ಶಾಪ ತುಂಬ ಸರಳ ಇದೆ, ತುಂಬ ಸರಳ ಇದೆ. ಒಂದು ಪೂಜೆ ಅಷ್ಟೇ ಬೇಕಾಗೋದು, ಒಂದು ಸತ್ಕಾರ ಬೇಕಾಗೋದಷ್ಟೇ. ಏನು ಶಾಪ ಕೊಟ್ಟಂತಾಯಿತು ಕಾಮಧೇನು ಅಂತ ಅನಿಸ್ಬೋದು. ಪಾಪ ಅವಳು ಕರುಣಾಮಯಿ ಅಲ್ವಾ, ಕಾಮಧೇನು ಕೂಡ ದಲಿತಾ ತ್ರಿಪುರ ಸುಂದರಿ ಇದ್ದಾಗೆ. ಸಿಹಿ ಸಿಹಿ ಬಿಲ್ಲು, ಪರಿಮಳದ ಬಾಣ, ಹೂವುಗಳೇ ಬಾಣ, ಕಬ್ಬಿನ ಬಿಲ್ಲು ಹೂವುಗಳ ಬಾಣ, ದಲಿತಾ ತ್ರಿಪುರ ಸುಂದರಿ. ಹಾಗೆ ಇವಳು ಕೂಡ ಅಷ್ಟು ಕನಿಕರದ ಅವಳಿಗೆ ಅಂತ ತುಂಬ ಸರಳವಾಗಿ ಶಾಪ ಕೊಟ್ಬಿಟ್ಲಲ್ಲ ಅಂತ. ನನ್ನ ಸಂತಾನ ಪೂಜೆ ಮಾಡಿದ್ರೆ ನಿನಗೆ ಸಂತತಿ ಆಗೋದಿಲ್ಲ ಅಂತಷ್ಟೇ ಇರೋದು ಅಂತ. ನನ್ನ ಸಂತಾನದ ಪೂಜೆಯಿಂದ ನಿನಗೆ ಸಂತತಿ ಪ್ರಾಪ್ತಿ. ಇದು ತುಂಬ ಸರಳ ಇದೆ ಶಾಪ. ಒಂದು ಸಣ್ಣ ವಿಷಯ ಏನು ಅಂದರೆ ಗೊತ್ತಿದ್ದರೆ ಅಂತ. ಅವನಿಗೆ ಗೊತ್ತಿದ್ದರೆ ದಿಲೀಪನಿಗೆ ಶಾಪ ತುಂಬ ಸರಳ ಇದು. ಯಾಕೆಂದರೆ ಅವನು ನಾಸ್ತಿಕ ಅಂದಲ್ಲ ದಿಲೀಪನು, ಅವನು ಗೋಭಕ್ತನೇ ಹೌದು. ಅವ್ನು ಗೊತ್ತಾಗಿಲ್ಲ ಅಷ್ಟೇ, ಇಲ್ಲಿ ಗೋಭಕ್ತನೇ ಹೌದು. ಹಾಗಾಗಿ ಗೊತ್ತಾದರೆ ಹೋಗಿ ಪೂಜೆ ಮಾಡ್ತಾನೆ ಅವನು, ಖಂಡಿತವಾಗಿ ಪೂಜೆ ಮಾಡ್ತಾನೆ. ಕಾಮಧೇನುವಿನ ಸಂತಾನ ಎಲ್ಲಿದೆ ಅಂತ ಹುಡ್ಕೊಂಡು ದೂರ ಇಲ್ಲ, ಅದೇನು ನನಗೆ ಗೊತ್ತಿರೋ ಜಾಗದಲ್ಲೇ ಇದೆ, ಅದು ಹೋಗಿ ಪೂಜೆ ಮಾಡ್ತಾ ಇದ್ದ ಅವನು. ಆದರೆ ಗೊತ್ತಿಲ್ಲದೆ ಇದ್ದಾಗ ತುಂಬ ಸರಳವೂ ಕೂಡ ಅತಿ ಕ್ಲಿಷ್ಟ ಆಗಿಬಿಡುತ್ತೆ.
ಭಯಂಕರವಾದ ಕಾಯಿಲೆಗೆ ಔಷಧ ಮನೆ ಹಿತ್ತಲಲ್ಲೇ ಇರ್ಬೋದು, ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ಇದ್ದಾಗ ಅದೇ ಆ ಕತೆ ಕೇಳಿದಿರಲ್ವಾ, ವಜ್ರದ ಗಣಿ ಕತೆ ಕೇಳಿದಿರಲ್ವಾ, ಕಿಂಬರ್ಲಿ ವಜ್ರದ ಗಣಿ ಕತೆ ಕೇಳಿಲ್ವಾ? ಒಂದು ಪ್ರಸಿದ್ಧವಾದ ಕಥೆ ಅದು, ನಿಜವಾದ ಕಥೆ ಅದು. ದಕ್ಷಿಣ ಆಫ್ರಿಕಾದಲ್ಲಿ ವಜ್ರಗಳು ಸಿಗುತ್ತೆ ಅನ್ನೋ ಕಾಲ ಒಂದು ಅದು ಗೊತ್ತಾಗ್ಬಿಟ್ಟಿತ್ತು, ಅಲ್ಲಿ ವಜ್ರಗಳಿದೆ ಭೂಮಿಯಲ್ಲಿ ಅಂತ. ಮೊದಲು ಗೊತ್ತಿರಲಿಲ್ಲ. ಅದು ಗೊತ್ತಾದ ಕಾಲದಲ್ಲಿ ಎಲ್ಲರೂ ಭೂಮಿ ಖರೀದಿ ಮಾಡಿ ಅಗದು ವಜ್ರಗಳನ್ನ ಹುಡುಕ್ತಾ ಇದ್ರು ಅಂತ, ಭೂಮಿಯನ್ನು ಅಗದು ಅಂತ. ಹಾಗೆ ಒಬ್ಬಾತ ತಾನು ಕೂಡ ಭೂಮಿ ಖರೀದಿ ಮಾಡಿ ವಜ್ರಗಳನ್ನು ಹುಡುಕಿ ಶ್ರೀಮಂತ ಆಗಬೇಕು ಅಂತ ಒಂದು ಮನಸ್ಸು ಬಂತವನಿಗೆ. ತನ್ನ ಆಸ್ತಿ ಮನೆ ಮಾರಾಟ ಮಾಡಿ ಎಲ್ಲಿ ವಜ್ರ ಸಿಗ್ಬೋದು ಅಂಥ ಭೂಮಿಯನ್ನು ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ಅಗದ, ಸಿಗಲಿಲ್ಲ ವಜ್ರ. ಮಾರಿದ, ಆ ಬೆಲೆಗೆ ಹೋಗಲಿಲ್ಲ, ಯಾಕೆಂದರೆ ವಜ್ರ ಸಿಕ್ಕಿಲ್ಲ ಅಂತ ಗೊತ್ತಾಗಿದೆಯಲ್ಲ, ಅಲ್ಲಿ ಮೊದಲಿನ ಬೆಲೆಗೆ ಹೋಗಿಲ್ಲ. ಬೇರೆ ಭೂಮಿ ತಗೊಂಡ, ಅಗದ, ಸಿಗಲಿಲ್ಲ ವಜ್ರ. ಮಾರಿದ, ಕಡಿಮೆ ಕ್ರಯಕ್ಕೆ ಹೋಯಿತು. ಒಳ್ಳೆ ಸ್ಥಿತಿವಂತನೇ ಅವನು ಮೊದಲು. ಹೀಗಾಗಿ ಕೊನೆಗೊಂದು ದಿನ ಹುಚ್ಚನಾದ, ಎಲ್ಲವನ್ನೂ ಕಳ್ಕೊಂಡ. ವಜ್ರಾನ್ವೇಷಣೆಯಲ್ಲಿ ಇರೋದೆಲ್ಲ ಕಳ್ಕೊಂಡ್ಬಿಟ್ಟ ಅಂತ. ಇವನ ಆಸ್ತಿ ಮನೆಯನ್ನು ಯಾರಿಗೆ ಮಾರಿದ್ದನೋ ಆತ ಒಂದ್ಸಾರಿ ಹೀಗೆ ತೋಟಕ್ಕೆ ಹೋದಾಗ ಒಂದು ಕಲ್ಲು ಕಾಣಿಸ್ತಂತೆ. ಅಲ್ಲಿ ಕಲ್ಲು ತಂದು ಮನೆಯಲ್ಲೇ ಇಟ್ಟ, ಕಾಣುವಂಥ ಜಾಗದಲ್ಲಿ, ಎದುರುಗಡೆ ಕಾಣುವಂಥ ಜಾಗದಲ್ಲಿ ಅಲಂಕಾರಿಕವಾಗಿ ಇಟ್ಟ. ಅದನ್ನು ಇಟ್ಟಾಗ ಅವನ ಸ್ನೇಹಿತ ಒಂದ್ಸರಿ ಒಬ್ಬ ಮನೆಗೆ ಬರ್ತಾನೆ. ಅವನ ಸ್ನೇಹಿತ ರತ್ನ ಪರೀಕ್ಷಕ, ರತ್ನ ತಜ್ಞ ಅವನು ಬಂದಾಗ ಈ ಕಲ್ಲು ನೋಡಿ ದಿಗಲಾಯ್ತು ಅವನಿಗೆ. ಎಲ್ಲಿ ಸಿಕ್ತು ನಿಂಗೆ ಈ ಕಲ್ಲು? ನಮ್ಮನೆ ತೋಟದಲ್ಲೇ ಇದೆಯಲ್ಲ ಅಂತ. ಇದು ವಜ್ರ, ಇದು ವಜ್ರವಾ? ಹಾಗಾದ್ರೆ ಇರೋದೆಲ್ಲ ವಜ್ರವೇ ನಮ್ಮನೆ ತೋಟದಲ್ಲಿ ಅಂತ ನೋಡು. ತುಂಬ ಇದೆ ಈ ಥರದ್ದು, ಮೇಲಕ್ಕೆ ಇದೆ ಅಂತ. ಅದೇ ಕಿಂಬರ್ಲಿ ವಜ್ರದ ಗಣಿ ಅಂತ. ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕಿಂಬರ್ಲಿ ವಜ್ರದ ಗಣಿ ಯಾವುದು ಅಂದರೆ ಈ ಕಥೆಯ ಸ್ಥಳ. ಅದರ ನಿಜವಾದ ಮಾಲೀಕ ಹುಚ್ಚಿ ಹಿಡಿದು ಹೋದ, ಎಲ್ಲ ಕಳ್ಕೊಂಡು. 3 ಕಾಸು ತಗೊಂಡವನು, ಅಂದರೆ ಅದರ ಬೆಲೆ ಎಲ್ಲ ನಿಜವಾಗಿ ವಜ್ರದ ಬೆಲೆ ಏನು, ಆ ವಜ್ರದ ಗಣಿಯ ಬೆಲೆ ಏನು, ಅದಕ್ಕೆ ಹೊರಸಿರಿ 3 ಕಾಸು ಅದು ಅಂತ. ಆ ಬೆಲೆ ತಗೊಂಡವನು ಅವನು ವಜ್ರದ ಗಣಿಯ ಮಾಲೀಕ ಆದ. ಇದು ಯಾಕೆ ಹೇಳಿದ್ರು ಅಂದರೆ ವಿಷಯ ತುಂಬ ಸರಳ ಇದೆ. ವಜ್ರ ಕಾಲು ಕೆಳಗೆ ಇದೆ. ಅವನು ಎಲ್ಲಿ ಮಲ್ಕೋತಾನೋ, ಊಟ ಮಾಡ್ತಾನೋ, ಓಡಾಡ್ತಾನೋ, ಅಥವಾ ಎಲ್ಲಿ ಗಿಡ ಮರ ತೋಟ ಬೆಳೆಸಿದಾನೋ ಎಲ್ಲ ಇದೆ ಎಲ್ಲ. ಆದರೆ ಗೊತ್ತಿಲ್ಲದೆ ಇದ್ದಾಗ ತುಂಬ ಕ್ಲಿಷ್ಟ ಆಗಿಬಿಡುತ್ತೆ. ಅಜ್ಞಾನ ಅನ್ನೋದು ಎಂಥ ಶತ್ರು ಅಂದರೆ ಯಾವ ಶತ್ರುಗೂ ಕೂಡ ಅಜ್ಞಾನಕ್ಕೆ ಸಮಾನ ಅಲ್ಲ ಅಂತ. ಹಾಗಾಗಿ ಯಾವತ್ತೂ ಕೂಡ ಅಜ್ಞಾನವಂತರಾಗಬಾರ್ದು, ನಾವು ಜ್ಞಾನವಂತರಾಗಬೇಕು ಅಂತ. ಇಲ್ಲಿ ಏನಿದೆ ಅಂದರೆ ಅವನಿಗೆ ಗೊತ್ತೇ ಆಗಿಲ್ಲ ಅಂತ. ಹಾಗೊಂದು ಘಟನೆ ನಡೆದಿದ್ದು, ಆ ಒಂದು ಸಂದರ್ಭ ಅವನಿಗೆ ಗೊತ್ತೇ ಇಲ್ಲದೆ ಇರೋದ್ರಿಂದ ಎಷ್ಟೋ ಕಾಲ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಸಂತತಿಯಾಗದೆ ಕಷ್ಟಪಟ್ಟ ದಿಲೀಪ. ನಿಮ್ಮಲ್ಲಿ 100 ಕೀಲಿಕೈಗಳಿದ್ರೇನು ಆ ಬೀಗಕ್ಕಾಗುವಂಥದ್ದು ಬೇಕು ಅಂತ. ಆ ಬೀಗಕ್ಕಾಗುವಂಥ ಕೀಲಿಕೈ ಇಲ್ಲದೆ ಇದ್ದರೆ ನಿಮ್ಮಲ್ಲಿ 100 ಇದ್ದೇನು ಅಂತ. ಆ ಬೀಗ ತೆರೆಯೋದೇ ಇಲ್ಲ ಅಂತ. ಹಾಗೆ ಇನ್ನು 100 ಪರಿಹಾರಗಳನ್ನು ಮಾಡಿದರೂ ಕೂಡ ಆ ಸಮಸ್ಯೆಗೆ ಯಾವ ಪರಿಹಾರ ಇತ್ತೋ ಅದನ್ನು ಮಾಡದೇ ಇದ್ದಿದ್ದರಿಂದ ಪರಿಹಾರ ಆಗಲಿಲ್ಲ ದಿಲೀಪನಿಗೆ. ಅದರ ಶಾಪ ಹೇಗಿದೆ ಅಂದರೆ ನೋಡಿ, ಕರ್ಮ ಮತ್ತು ಕರ್ಮಫಲ ನ್ಯೂಟನ್ನ ನಿಯಮದ ಆಗಿದೆ ಅಂತ ಹೇಳಿದ್ವಲ್ಲ ನಾನು ನಿಮಗೆ. ಹೇಳಿ, ನ್ಯೂಟನ್ನ ನಿಯಮವನ್ನು ಮಂತ್ರ ಅಲ್ಲ ಅದೇನೋ, ಆದರೂ ಹೇಳಿ ಒಂದ್ಸತಿ. ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಲ್ವಾ? ಇಲ್ಲೂ ಹಾಗೆ ಆಗಿದೆ ನೋಡಿ ಅಂತ. ಸಂತಾನದ ಚಿಂತೆಯಲ್ಲಿ ಅಥವಾ ಸಂತಾನದ ಕಾಳಜಿಯಲ್ಲಿ ನನ್ನನ್ನು ನೀನು ಉಪೇಕ್ಷೆ ಮಾಡಿದ ಕಾರಣ ನಿನಗೆ ಸಂತಾನ ಆಗೋದಿಲ್ಲ ಅಂತ. ಯಾವುದಕ್ಕಾಗಿ ನನ್ನನ್ನು ಉಪೇಕ್ಷೆ ಮಾಡಿದೆಯೋ ಅದು ನಿನಗಿಲ್ಲ ಅಂತ. ಯಾಕೆಂದರೆ ಇದನ್ನು ಉಪೇಕ್ಷೆ ಮಾಡಿದರೆ ಇದು ಕಾಮಧೇನು ಇದು ಅಂತ, ಅದು ಯಾವುದೂ ಲಭ್ಯ ಆಗುವಂಥದ್ದಲ್ಲ ಅಂತ. ಹೀಗೆ ಶಪಿಸಿದಳು ತಾಯಿ. ಆದರೆ ತಾಯಿಯ ಕಾರುಣ್ಯ ಎಂಥದ್ದು ಅಂದರೆ ಪರಿಹಾರದ ಮಾರ್ಗವನ್ನು ಇಟ್ಟೇ ಶಪಿಸಿದಳು. ಆದರೆ ದಿಲೀಪನ ಪೂರ್ವಕರ್ಮ ಹೇಗಿತ್ತು ಅಂದರೆ, ನೀವು ಕೇಳ್ಬೋದು, ಅವನಿಗೆ ಗೊತ್ತಿಲ್ವಲ್ಲ ದಿಲೀಪನಿಗೆ, ತಿಳಿದೇ ಮಾಡಿದ್ದಕ್ಕೆ ಯಾಕೆ ಅಷ್ಟೆಲ್ಲ ಫಲ ಅಂದರೆ ಅದಕ್ಕೆ 2 ಉತ್ತರ ಇದೆ. ಅದಕ್ಕೆ ಒಂದು ಉತ್ತರ ಪೂರ್ವಕರ್ಮ ಇದೆ ಅಂತ. ಪೂರ್ವಕರ್ಮ ಇದೆ ಅನ್ನೋದಕ್ಕೆ ಏನು ಪೋಷಕವಾದ ಸಂಗತಿ ಏನಂದರೆ, ಅದೇ ಹೊತ್ತಿಗೆ ಗಗನಗಂಗೆಯಲ್ಲಿ ಮೀಯುವ ಐರಾವತ ಘೀಂಕಾರ ಮಾಡಿತು. ದಿಗ್ಗಜ
ಅದೇ ಹೊತ್ತಿನಲ್ಲಿ ಗಗನಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರುವಂಥದ್ದು ಅದು ಗೀಳಿಟ್ಟಿದೆ ಅದು. ಆ ಗೀಳನ ಶಬ್ದದಲ್ಲಿ ಕಾಮಧೇನುವಿನ ಧ್ವನಿ ಕೇಳಲಿಲ್ಲ ದಿಲೀಪನಿಗೆ. ಏನಿದು ಕರ್ಮ ಇದು ಅಂತ ರಾಮ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಳಿ. ಹೀಗೆ ಆಕಸ್ಮಿಕವಾಗಿ ಯಾವ್ದು ನಡೆಯುತ್ತೋ ಅಂತ, ಹಿಂದೆ ಮುಂದೆ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ನಡೆಯುತ್ತಲ್ಲ ಒಂದು, ಏನದು ಅಂದರೆ ಯಾವುದೋ ಕರ್ಮ ತಾನು ಫಲ ಕೊಡೋದಕ್ಕೆ ಬಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದೆ. ಹಾಗೆ ದಿಲೀಪನ ಆ ಒಂದು ಸಂತಾನಾಭಾವದ ಕಷ್ಟ ಪಡಬೇಕಾದ ಕಾಲ ಇದೆಯಲ್ಲ, ಅದರ ಕರ್ಮ ತುಂಬ ಒಳ್ಳೆ ಸಂತಾನವೂ ಕೂಡ ಆಗಬೇಕು, ಮುಂದೆ ಎರಡೂ ಸೇರ್ಕೊಂಡು ಬರುತ್ತೆ ಅದು. ಈ ತಪಸ್ಸು ಮುಂದೆ ಒಳ್ಳೆ ಸಂತತಿಗೆ ಕಾರಣ ಆಗಬೇಕು ಅದು. ಹಾಗಾಗಿ ಆ ಘೀಂಕಾರ ಅದೇ ಹೊತ್ತಿಗೆ ಕೇಳಿಬಂತು ಅಂತ. ಮೊದಲೇ ಗೀಳಿಡ್ಬೋದಾಗಿತ್ತು ಅದು ಆನೆ, ಆಮೇಲೆ ಗೀಳಿಡ್ಬೋದಾಗಿತ್ತು, ಸ್ನಾನಕ್ಕೆ ಮಧ್ಯಾಹ್ನ ಮೇಲೆ ಬರ್ಬೋದಾಗಿತ್ತು ಅದು ಪಾಪ, ಅದು ನಾಳೆ ಬರ್ಬೋದಾಗಿತ್ತು, ನಿನ್ನೆ ಬರ್ಬೋದಾಗಿತ್ತು, ಆವತ್ತೇ ಬಂದು ಅಷ್ಟೊತ್ತಿಗೆ ಗೀಳಿಡೋದು ಯಾಕಪ್ಪ ಅದು? ಅಂದರೆ ಅದು ಆನೆಗೆ ಗೀಳಿಟ್ಟಿದ್ದಲ್ಲ, ಕರ್ಮ ಗೀಳಿಟ್ಟಿದ್ದು, ಕರ್ಮದ ಘೀಂಕಾರ ಅದು. ಗೊತ್ತೇ ಆಗಿರಲಿಲ್ಲ ದಿಲೀಪನಿಗೆ. ಅದೊಂದು. ಇನ್ನೊಂದು, ತಿಳಿಯದೇ ಮಾಡಿದ್ದಾಗಿದ್ದರಿಂದಲೇ ಅಲ್ಲಿ ಪರಿಹಾರ ಮಾರ್ಗವನ್ನು ಇಟ್ಟಿದ್ದಾಳೆ ಸುರಭಿ. ಕಾಮಧೇನು ಇಟ್ಟಿದ್ದಾಳೆ ಮಾತ್ರ ಅಲ್ಲ, ಅದರಿಂದ ಮುಂದೆ ತುಂಬ ಒಳ್ಳೆಯದಾಗತ್ತೆ, ಆ ತರಹ ಮಾಡಿದಾಳು. ಕಾಮಧೇನುವಿನ ಹೆಜ್ಜೆಗಳೆಲ್ಲ ತುಂಬ ಶುಭದಲ್ಲೇ ಮುಕ್ತಾಯ ಆಗಬೇಕು, ಹಾಗೆ ಶಾಪ ಕೊಡೋಕ್ಕೆಲ್ಲ ಬರೋದಿಲ್ಲ ಅವಳಿಗೆ, ಕಾಮಧೇನುವಿಗೆ. ಹಾಗೆ ವಸಿಷ್ಠರು ಹೇಳಿದ್ದು ಈಪ್ಸಿತಂ ತದವಜ್ಞಾನಾತ್ ವಿದ್ಯೆ ಸಾರ್ಗಲಮಾತ್ಮನಃ, ಅದೇ ಅಡ್ಡ ಇರುವಂಥದ್ದು ಅಂತ. ಕಾಮಧೇನುವಿನ ಅವಜ್ಞಾನ, ಅವಜ್ಞಾನ ಅಂದರೆ ಉಪೇಕ್ಷೆ, ಅವಮಾನನ, ಅದೇ ನಿನಗೆ ಅಡ್ಡ ಇರುವಂಥದ್ದು. ಪತಿಬದ್ಧಾತಿ ಶ್ರೇಯ ಪೂಜ್ಯ ಪೂಜಾ ವ್ಯತಿಕ್ರಮ. ಪೂಜಿಸಬೇಕಾದವರನ್ನು ಪೂಜಿಸದೇ ಇದ್ದರೆ ಆಗಬೇಕಾದ ಶ್ರೇಯಸ್ಸು ಆಗೋದಿಲ್ಲ. ಎಲ್ಲಿ ಪೂಜೆ ಸಲ್ಲಬೇಕೋ, ಎಲ್ಲಿ ಗೌರವ ಸಲ್ಲಬೇಕೋ ಅದು ಸಲ್ಲದೇ ಇದ್ದರೆ ಆಗಬೇಕಾದ ಒಳ್ಳೆಯದು ಆಗೋದಿಲ್ಲ. ಮಾಡಬೇಕಾದನ್ನು ಮಾಡದೇ ಇದ್ದರೆ ಆಗಬೇಕಾದಾಗೋದಿಲ್ಲ. ಇಲ್ಲಿ ಅಪಚಾರ ಅಂದರೆ ಅಪಚಾರ ಮಾಡಿಯೇ ಅಪಚಾರ ಆಗಬೇಕು ಅಂತಿಲ್ಲ, ಉಪಚಾರ ಮಾಡಲಿಲ್ಲ ಅದೇ ಅಪಚಾರ. ನೋಡಿ ಕರ್ಮ ಹೇಗಿರುತ್ತೆ ಅಂತ. ಇಲ್ಲಿ ಭಾವ ಕೂಡ ಇಲ್ಲ ದಿಲೀಪನದ್ದೇನು. ಈಗ ಇಂದ್ರನಿಗಾದರೆ ದೇವಗುರುವಿನ ಬಗ್ಗೆ ಒಂದು ಭಾವ ಇತ್ತು, ಒಂದು ಅಸಡ್ಡೆ, ಒಂದು ಮದ ಏನೋ ಇತ್ತು. ಇಲ್ಲದೂ ಇಲ್ಲ, ಏನೂ ಇಲ್ಲ, ಕೇವಲ ಒಂದು ಅಭಾವ ಮಾತ್ರ ಇರುವಂಥದ್ದು ಅಂತ. ಮಾಡಿಲ್ಲ ಅದನ್ನು ಅಂತ, ಮಾಡಬೇಕಾದನ್ನು ಮಾಡಿಲ್ಲ ಅಂತ, ಅಷ್ಟು ಮಾತ್ರ ಇರುವಂಥದ್ದು. ಅದೇನಂತ ತೋರಿಸ್ತಾ ಇದೆ ಅಂದರೆ ನಾವು ಎಚ್ಚರವಾಗಿರಬೇಕು, ಮೈ ಮರಿಬಾರ್ದು, ಅಪ್ರಮತ್ತರಾಗಿರಬೇಕು, ಮಾಡಬೇಕಾದನ್ನೆಲ್ಲ ಮಾಡ್ತಾ ಇರಬೇಕು. ಹೋಗಿ ಯಮನ ಮುಂದೆ, ಚಿತ್ರಗುಪ್ತನ ಮುಂದೆ ನಿಂತು ಮರ್ತು ಹೋಯ್ತು, ನೆನಪಾಗಲಿಲ್ಲ ಅಂತೆಲ್ಲ ಹೇಳ್ತಾರಾಗಬಾರ್ದು, ಗೊತ್ತಾಗಲಿಲ್ಲ ನೆನಪೋಯ್ತು ಅದೆಲ್ಲ ಹೇಳ್ತಾರಾಗಬಾರ್ದು ಅಂತ. ಸದಾ ಕಾಲವೂ ಕೂಡ ನಮ್ಮ ಬುದ್ಧಿ ಮನಸ್ಸು ಜಾಗೃತವಾಗಿದ್ದು ಎಲ್ಲಿ ನನ್ನ ಕರ್ತವ್ಯ ಅಂತ. ಆ ಕರ್ತವ್ಯ ಯಾವತ್ತೂ ಮರಿಬಾರ್ದಲ್ವಾ. ಕರ್ತವ್ಯ ಮರೆತರೆ ಅದು ತಿಳಿದೇ ಆಗಿದ್ದಾದರೂ ಕೂಡ ತೊಂದರೆ ಆಗತ್ತೆ, ತೊಂದರೆ ಆಗದೇ ಇರೋದಿಲ್ಲ ಅಂತ. ಹಾಗಾಗಿ ಇದು ಕರ್ಮ ಎಂಥದ್ದು ಅಂದರೆ ಅಭಾವ ಕರ್ಮ ಇದು ಅಂತ. ಏನು ಮಾಡಬಾರ್ದನ್ನು ಮಾಡಿಲ್ಲ ದಿಲೀಪ, ಅದು ಮಾಡಬೇಕಾದ್ದನ್ನು ಮಾಡಿಲ್ಲ ಅಷ್ಟೆ. ಉಪಚಾರ ಮಾಡಿಲ್ಲ ಅಷ್ಟೇ ಅಪಚಾರ ಅಂದರೆ. ಬೇರೆ ಅವನು ಕನಸು ಮನಸ್ಸಿನಲ್ಲಿ ಕೂಡ ಆ ರೀತಿ ಅಪಚಾರ ಮಾಡುವಂಥವನಲ್ಲ ಅಂತ. ಹೀಗೆ ಒಂದು ಗಾದೆ ಬಂತು ಅದರಿಂದಾಗಿ. ಏನಪ್ಪ ಗಾದೆ ಅಂದರೆ ಗೋವನ್ನು ಮರೆತರೆ ಭವಿಷ್ಯ ಇಲ್ಲ ಎನ್ನುವ ಗಾದೆ. ಗೋಮಾತೆಯನ್ನು ಉಪೇಕ್ಷೆ ಮಾಡಿದರೆ ಭವಿಷ್ಯ ಇಲ್ಲ. ದಿಲೀಪನಿಗೆ ಆಗಿದ್ದೇನೋ ಸಂತಾನ ಇಲ್ಲ ಅಂತ, ಭವಿಷ್ಯ ಇಲ್ಲ ಅಂತ. ಹಾಗಾಗಿ ಯಾರು ಗೋವನ್ನು ಮರೀತಾರೋ ಅದು ವ್ಯಕ್ತಿ ಇರ್ಬೋದು, ದೇಶ ಇರ್ಬೋದು ಅಂತ. ಗೋವನ್ನು ಮರೆತಿದ್ದೇ ಹೋದಾರೆ ನೋಡಿ, ಧ್ವನಿ ಮಾಡ್ತಾ ಇದೆ ಆ ಕಡೆಯಿಂದ ಗೋವು. ಯಾರು ಗೋವನ್ನು ಮರೀತಾರೋ ಅವರಿಗೆ, ಆ ದೇಶಕ್ಕೆ, ಆ ನಾಡಿಗೆ ಭವಿಷ್ಯವೇ ಇರೋದಿಲ್ಲ. ಭವಿಷ್ಯ ಬೇಕು ಅಂದರೆ ಗೋವನ್ನು ನೆನೆಸ್ಬೇಕು ಅನ್ನೋ ಸಂದೇಶ ಈ ಕಥೆಯಲ್ಲಿದೆ. ಹಾಗಾಗಿ ಗೋವನ್ನು ಮರೆತ ಸೂರ್ಯವಂಶದ ಭವಿಷ್ಯ ಕತ್ತಲಾಯಿತು. ವಾಕ್ಯ ಗಮನಿಸಿದ್ನ? ಸೂರ್ಯವಂಶದ, ಸೂರ್ಯ ಅಂದ್ರೇನು? ಬೆಳಕಿನ ರಾಶಿ ಅಂತ. ಅಂತಹ ಸೂರ್ಯವಂಶದ ಭವಿಷ್ಯವೇ ಕತ್ತಲಾಯ್ತಂತೆ ಗೋವನ್ನು ಮರೆತಾಗ. ಉಳಿದವರು ಪಾಡೇನೋ, ಹುಲು ಮನುಜರ ಪಾಡೇನೋ ಅಂತ.
ಒಂದು ಗೋವಿನ ಉಪೇಕ್ಷೆಯ ಪರಿಣಾಮ ಸಮಸ್ತ ಭೂಮಂಡಲದ ಮೇಲೆ ಆಯಿತು ಅಂತ. ಯಾಕೆಂದರೆ ದಿಲೀಪನಿಗೆ ಮಕ್ಕಳಾಗದೇ ಇದ್ದರೆ ಅದರ ಪರಿಣಾಮ ಸಮಸ್ತ ಭೂಮಂಡಲದ ಮೇಲೆ ಆಗುತ್ತೆ. ಅದು ಇಡೀ ಭೂಮಂಡಲವನ್ನು ಕೂಡ ಆಳುವಂಥ ಸಿಂಹಾಸನ ದಿಲೀಪ ಏರಿರುವಂಥದ್ದು. ಅದಕ್ಕೆ ಮುಂದುವರಿಕೆ ಇರೋದಿಲ್ಲ ಅಂತ. ಅದರ ಪರಿಣಾಮ ಇಲ್ಲಿ ಅಲ್ಲಿ ಒಂದು ಮನೆಯಲ್ಲಿ ಒಂದು ಊರಲ್ಲಿ ಅಲ್ಲ, ಇಡೀ ಪ್ರಪಂಚಕ್ಕಾಗುವಂಥದ್ದು ಅಂತ. ಯಾಕೆಂದರೆ ಕಾಮಧೇನು ಅದು. ಯಾವ ಗೋವನ್ನು ಉಪೇಕ್ಷೆ ಮಾಡಿದನೋ ಅದು ಕಾಮಧೇನು ಅಂತ. ಹಾಗಾಗಿ ವಸಿಷ್ಠರು ಹೇಳಿದ್ರಂತೆ, ಎಲ್ಲಿ ದೋಷವಾಗಿದೆಯೋ ಅಲ್ಲಿಯೇ ಸರಿಪಡಿಸ್ಕೊಳ್ಬೇಕು ಅಂತ. ಈ ಸುಭಾಷಿತ ನಿಮಗೆ ಗೊತ್ತಲ್ವಾ? ಭೂಮೌ ಸ್ಖಲಿತ ಪಾದಾನ ಭೂಮಿರೇವ ಅವಲಂಬನಂ. ನೆನ್ಪಿಟ್ಕೊಳ್ಳಿ ಇದನ್ನ. ಅಮ್ನವ್ರ ಸ್ತೋತ್ರ ಇದು, ಅಲ್ಲಿ ಬರೋಂಥದ್ದು. ಭೂಮೌ ಸ್ಖಲಿತ ಪಾದಾನ ಭೂಮಿರೇವ ಅವಲಂಬನಂ ತ್ವಯಿ ಜಾತಾಪರಾಧಾನ ತ್ವಮೇವ ಶರಣಂ ಶಿವೆ. ಅಂದ್ರೇನು? ಈಗ ಜಾರು ಬಿದ್ರಿ ಭೂಮಿಯಲ್ಲಿ ಅಂತ ಅಂದ್ಕೊಳ್ಳಿ ನೀವು. ಹೇಳೋಕ್ಕೆ ಯಾವುದು ಆಲಂಬನ ಆಗತ್ತೆ? ಭೂಮಿಯಲ್ಲಿ ಜಾರು ಬಿದ್ದರೆ 7 ಭಾಗ ಎಲ್ಲಿ ಕೈ ಉರ್ತೀರಿ ನೀವು ಅಲ್ವಾ? ಹಾಗೆ ಅಮ್ಮನವ್ರಿಗೆ ಹೇಳೋದು ಈ ಭಕ್ತಶ್ರೇಷ್ಠ, ನಿನ್ನ ವಿಷಯದಲ್ಲಿ ಜಾರು ಬಿದ್ದರೆ, ನಾವು ತಪ್ಪು ಮಾಡಿದರೆ ಮತ್ತು ಹೇಳೋಕೆ ಅವಲಂಬನ ಯಾರು? ಅದು ನೀನೇ ಅಂತ. ತ್ವಯಿ ಜಾತಾಪರಾಧಾನ, ನಿನ್ನ ವಿಷಯದಲ್ಲಿ ಯಾರು ಅಪರಾಧ ಮಾಡಿದಾರೋ ಅವರಿಗೆ ಆಲಂಬನ ಯಾರು ಮತ್ತು ಹೇಳೋದಕ್ಕೆ ಅಂತಂದರೆ ನೀನೇ. ತ್ವಮೇವ ಶರಣಂ ಶಿವೆ ಭೂಮೌ ಸ್ಖಲಿತ ಪಾದಾನ ಭೂಮಿರೇವ ಅವಲಂಬನಂ. ಎಲ್ಲಿ ತಪ್ಪಾಗಿದೆಯೋ ಅಲ್ಲೇ ಸರಿ ಮಾಡ್ಕೋಬೇಕು. ಗಾಯವಾದಲ್ಲಿ ಔಷಧ ಹಚ್ಚಬೇಕು ಅಲ್ವಾ? ಒಬ್ಬರು ವೈದ್ಯರು ಹಾಗೆ ಹೇಳಿದ್ರಂತೆ. ಎಲ್ಲೋ ಬಿದ್ದು ಏಟು ಮಾಡ್ಕೊಂಡು ಬಂದಿದ್ದ. ಔಷಧ ಕೊಟ್ಟರು, ಗಾಯ ಅದಲ್ಲಿ ಹಚ್ಚು ಅಂತ ಕೊಟ್ಟರು. ಅವನು 3-4 ದಿವಸ ಬಿಟ್ಟು ಬಂದಂತೆ. ಏನು ಕಡಿಮೆ ಆಗಿರಲಿಲ್ಲ, ಜಾಸ್ತಿನೇ ಆಗಿತ್ತು. ಯಾಕೋ ಏನು ಕಡಿಮೆ ಆಗಿಲ್ವಲ್ಲ ನಿನಗೆ, ಏನು ಔಷಧ ಹಚ್ಚಿಲ್ವೇನೋ? ಹಚ್ಚಿದ್ದೇನೆ. ನೀವು ಹಚ್ಚಿದ ಥರ ಕಾಣಿಸೋದಿಲ್ಲ ನೋಡಿದರೆ, ಗಾಯ ನೋಡಿದರೆ. ಎಲ್ಲಿ ಹಚ್ಚಿದೆಯಾ ಔಷಧನ? ಗಾಯಕ್ಕೇನು ಹಚ್ಚಿದಂತ ಕಾಣಿಸೋದಿಲ್ವ? ಇಲ್ಲ, ನೀವು ಗಾಯ ಅದಲ್ಲಿ ಹಚ್ಚು ಅಂತ ಹೇಳಿದ್ರಿ. ಗಾಯ ಆಗಿದ್ದು ರಸ್ತೆ ಪಕ್ಕ ಮೋರಿ ಹತ್ತಿರ ಗಾಯ ಆಗಿತ್ತು. ಆ ಮೋರಿಗೆ ಹಚ್ಚಿ ಬಂದಿದ್ದೇನೆ ಔಷಧಿ ಅಲ್ವ ಅದನ್ನು ಕೂಡ ಅಂತ ಅವನು ಹೇಳಿದ್ನಂತೆ. ಅಂತ ಈಗ ಗುಣ ಆಗತ್ತ ಅವನಿಗೆ ಅದು? ಗಾಯ ಆದಲ್ಲಿ ಹಚ್ಚು ಔಷಧವನ್ನು ಅಂದರೆ ಎಲ್ಲಿ ಬಿದ್ದು ಕಾಲು ಪೆಟ್ಟು ಮಾಡ್ಕೊಂಡಿದ್ನೋ ಆ ಜಾಗ, ಆ ಸೇತುವೆ, ಆ ಮೋರಿ, ಅಲ್ಲಿಗೆ ಅವನು ಹಚ್ಚಿ ಬಂದರೆ ಔಷಧನ, ಮೋರಿಗೆ ಔಷಧ ಹಚ್ಚಿ ಬಂದರೆ ಕಾಲು ಗುಣ ಆಗತ್ತ ಅಂತ. ಎಲ್ಲಿ ತಪ್ಪಾಗಿದೆಯೋ ಅಲ್ಲೇ ಸರಿ ಮಾಡ್ಕೋಬೇಕು ಅಂದರೆ ಸರಿಯಾದ ಅರ್ಥ ತಗೋಬೇಕು ಅದನ್ನು ಅಂತ. ಯಾವ ವಿಷಯದಲ್ಲಿ ಆಗಿದೆಯೋ ಆ ವಿಷಯದಲ್ಲಿ ಅಂತ. ಹಾಗಾಗಿ ನೀನು ಕಾಮಧೇನು ಕೃಪೆಯಿಂದಲೇ ನೀನು ಇದನ್ನು ಪರಿಹಾರ ಮಾಡ್ಕೋಬೇಕು. ಆದರೆ ಕಾಮಧೇನು ಲಭ್ಯಳಿಲ್ಲ, ಏನು ಮಾಡೋದು? ಕಾಮಧೇನು ಲಭ್ಯಳಿಲ್ಲ ಅಂತ ಹೇಳ್ತಾ ಇದ್ದಾರೆ ವಸಿಷ್ಠರು. ಯಾರಿಗೆ? ದಿಲೀಪನಿಗೆ. ಕಾಮಧೇನುವಿನ ವಿಷಯದಲ್ಲಿ ತಪ್ಪು ಮಾಡಿದೆಯೇ, ಅಲ್ಲೇ ಸರಿ ಮಾಡ್ಕೊಳ್ಬೇಕು. ಆದರೆ ಅವಳು ಲಭ್ಯ ಇಲ್ಲ ಅಂದರೆ ಪರಿಹಾರ ಇಲ್ಲ ಅಂತ ಅರ್ಥವಾಗಾದ್ರೆ. ಪಾತಾಳದಲ್ಲಿ ಒಂದು ದೀರ್ಘ ಸತ್ರ ನಡೀತಾ ಇದೆ ಅಂತೆ. ದೀರ್ಘ ಸತ್ರ ಅಂದರೆ 100,000-1000 ವರ್ಷ ನಡೀತಕ್ಕಂಥ ಸತ್ರ ಅದು ಅಂತ. ಒಬ್ಬರೇ ಯಜಮಾನರು ಅಂತಿಲ್ಲ, ಯಜಮಾನರು ಬದಲಾಗ್ತಾ ಇರ್ತಾರೆ, ಋತುಜರು ಕೂಡ ಬದಲಾಗ್ತಾ ಇರ್ತಾರೆ, ಸತ್ರ ಮುಂದುವರಿತಾ ಇರುತ್ತೆ. ಅಂಥದ್ದೊಂದು ದೀರ್ಘ ಸತ್ರ ಪಾತಾಳದಲ್ಲಿ ನಡೀತಾ ಇದೆ. ಆ ಸತ್ರದಲ್ಲಿ ಹವಿಸಬೇಕಲ್ವಾ? ತುಪ್ಪ ಬೇಕಾಗತ್ತೆ, ಹಾಲು ಬೇಕಾಗತ್ತೆ, ಮೊಸರು ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಆಕೆ ಅಲ್ಲಿದ್ದಾಳಂತೆ ಪಾತಾಳದಲ್ಲೂ ಆಗತ್ತೆ, ಅಲ್ಲೂ ಕೂಡ ಆಗತ್ತೆ. ಈ ಬಲಿ ಸುರ್ತಳದಲ್ಲಿರಲಿಲ್ವಾ, ಅಲ್ಲಿ ಯಜ್ಞ ಆಗಿರಲಿಲ್ವಾ ಅಂತ. ಹಾಗಾಗಿ ಅಲ್ಲಿ ಒಂದು ಯಜ್ಞ ಆಗ್ತಾ ಇದೆ, ಅಲ್ಲೂ ಹೋಗಿದ್ದಾಳೆ. ಆ ಪಾತಾಳದ ದ್ವಾರಗಳು ಈಗ ಸರ್ಪಗಳಿಂದ ಪಿಹಿತ ಅಂತ. ಸರ್ಪಗಳು ಬಾಗಿಲನ್ನು ಕಟ್ಟಿಬಿಟ್ಟಿದ್ದಾವೆ ಅಂತ. ಹೋಗೋ ಹಾಗಿಲ್ಲ ಅಲ್ಲಿಗೆ. ಯಾಕೆಂದರೆ ಹೋಗೋ ಹಾಗಿಲ್ಲ, ಸರ್ಪಗಳ ಮೇಲೆ ಯುದ್ಧ ಮಾಡ್ಬೋದು ದಿಲೀಪ ಬೇಕಾದರೆ. ಆದರೆ ಹೋಗಬಾರದು ಅಂತ ನಿಯಮ ಇದೆ ಅಂತ. ಯಜ್ಞ ನಡೀತಾ ಇರತಕ್ಕಂಥದ್ದು, ಈ ಸಮಯದಲ್ಲಿ ಯಾರೂ ಹೋಗೋ ಹಾಗಿಲ್ಲ ಅಲ್ಲಿಗೆ. ಹಾಗಾಗಿ ಕಾಮಧೇನು ಲಭ್ಯಡಿಲ್ಲ ಅಂತ. ಆದರೆ ಆತ್ಮಾವೈ ಪುತ್ರನಾಮಾಸಿ, ತಂದೆ ಬೇರೆ ಅಲ್ಲ, ಮಗ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ, ಮಗಳು ಬೇರೆ ಅಲ್ಲ. ಅದೇ ಇದು, ಇದೇ ಇದು. ತಾಯಿ ಅನ್ನುವಾಗ ವಿಸ್ತಾರವನ್ನು ಹೇಳುತ್ತೆ ಅದು.
ತನ್ನದೇ ವಿಸ್ತಾರ ಅಂತ. ತನು ವಿಸ್ತಾರೆ ಅನ್ನುವ ಧಾತುವಿನಿಂದ ಬಂದಿರೋ ಶಬ್ದ ಏನು ಹೇಳುತ್ತೆ ಅಂದರೆ ತನ್ನದೇ ವಿಸ್ತರಣೆಯನ್ನು ಮಾಡ್ಕೋತಾ ಇದ್ದಾಳೆ ಮಕ್ಕಳ ರೂಪದಲ್ಲಿ ಅಂತ. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂತ. ನೀವು ಮನೆ ಕಟ್ಟುವಾಗ ಮನೆ ಕಟ್ಟಿಯಾದ ಮೇಲೆ ಇನ್ನೊಂದು ಕೋಣೆ ಸೇರಿಸಿದ್ರೆ ಮನೆಗೆ ಅದು ಬೇರೆ ಅಂತ ಆಗುತ್ತೆ, ಅದು ಆ ತರಹ ಅಂತ. ಅಷ್ಟರ ಮಟ್ಟಿಗೆ ಅದೇ ಇದು ಮತ್ತು ಇದೇ ಅದು. ಹಾಗಾಗಿ ಅವಳಿಗೆ ಸೇವೆ ಮಾಡು. ಸುರಭಿಯ ಸುಪುತ್ರಿ ಶಬಲೆ, ಶಬಲೆಗೆ ಸೇವೆ ಮಾಡು. ತಾಯಿಗೇನು ಕಡಿಮೆ ಅಲ್ಲ ಅವಳು ಅಂತ. ಅವಳಿಗೆ ಪೂಜೆ ಮಾಡಿದರೆ ಅವಳ ಅಮ್ಮಂಗೆ ಸಲ್ಲತ್ತೆ ಅಂತ, ಜಾಸ್ತಿ ಸಲ್ಲತ್ತೆ. ಯಾಕೆಂದರೆ ನೀವು ಅಮ್ಮನಿಗೆ ಒಂದು ಸಿಹಿ ತಿಂಡಿ ತೊಗೊಂಡೋಗಿ ಕೊಡಿ, ಸಂತೋಷ ಆಗುತ್ತೆ. ಆದರೆ ಮಗುವಿಗೆ ಕೊಟ್ಟರೆ ಜಾಸ್ತಿ ಸಂತೋಷ ಆಗುತ್ತೆ. ನೀವು ರಾಮನ ಸೇವೆ ಮಾಡಿ ರಾಮ ಪ್ರಸನ್ನನಾಗ್ತಾನೆ, ಹನುಮಂತನ ಸೇವೆ ಮಾಡಿ ಜಾಸ್ತಿ ಪ್ರಸನ್ನನಾಗ್ತಾನೆ ರಾಮ. ಯಾಕೆಂದರೆ ಜಾಸ್ತಿ ಪ್ರೀತಿ ಇದೆ ಅಲ್ಲಿ, ತನಗಿಂತ ಹೆಚ್ಚು ಅಲ್ಲಿ ಪ್ರೀತಿ ಇದೆ. ಹಾಗಾಗಿ ಹೆಚ್ಚಿಗೆ ಸಂತೋಷ ಆಗುತ್ತಂತೆ ಹನುಮಂತನಿಗೂ ಕೂಡ ಹಾಗೆ ಅಂತ. ಹನುಮಂತನಿಗೂ ಕೂಡ ಹಾಗೆ ಅಂತ. ರಾಮನ ಸೇವೆ ಮಾಡಿದ್ರೆ ಜಾಸ್ತಿ ಸಂತೋಷ ಆಗುತ್ತೆ. ಆದರೆ ಅವನು ಸಣ್ಣ ಪುಟ್ಟದಕ್ಕೆ ಹೋಗಿ ಕಿರಿಕಿರಿ ಮಾಡಿಬಿಡಿ ರಾಮನಿಗೆ ಅಂತ ಹೇಳ್ತಾ ಇರ್ತಾರಂತೆ ಹನುಮಂತ. ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ ರಾಮನ ಪೂಜೆ ಮಾಡಿದರೆ ಹನುಮಂತನಿಗೆ ಬೇಜಾರಾಗುತ್ತೆ ಅಂತೆ. ಯಾಕೆ ಸುಮ್ಮನೆ ಈ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕಿರಿಕಿರಿ ಮಾಡ್ತೀರಿ ಅವನಿಗೆ, ಇಲ್ಲಿ ಬನ್ನಿ ನಾನೇ ಕೊಟ್ಕೊಳಿಸ್ತೇನೆ ನಿಮ್ಗೆ ಅದೆಲ್ಲ, ಅಲ್ಲಿ ಹೋಗಬೇಡಿ ಅಂತ ಹೇಳ್ತಾನಂತೆ ಹನುಮಂತ. ಮುಕ್ತಿ ಬೇಕಾದರೂ ಹೋಗಿ ಅಲ್ಲಿ, ನಾನು ಕೊಡ್ತೇನೆ ಇಲ್ಲ ಅಂತಲ್ಲ. ಆದರೆ ದೊಡ್ಡ ವಿಷಯ ಆದರೆ ನೀವು ನಮ್ಮ ಪ್ರಭುಗಳ ಹತ್ರ ಹೋದರೆ ಸಂತೋಷ ನನಗೆ. ಚಿಕ್ಕ ಚಿಕ್ಕದಕ್ಕೆಲ್ಲ ಅಲ್ಲಿ ಹೋಗ್ತಾ ಇರಬೇಡಿ, ಸುಮ್ಮನೆ ಯಾಕೆ ಉಪದ್ರವ ಮಾಡ್ತೀರಿ ನಮ್ಮ ದೊರೆಗೆ ಅಂತ ಹನುಮಂತ ಹೇಳ್ತಾ ಇರ್ತಾನೆ ಅಂತ ಹೇಳ್ತಾರೆ. ಹಾಗೆ ಶಬಲೆಯನ್ನು ಎಲ್ಲಿ ಹುಡ್ಕೊಂಡು ಹೋಗೋದಪ್ಪ ಅಂದರೆ ಚಿಂತೆ ಮಾಡಬೇಡ, ಇಲ್ಲೇ ಇದ್ದಾಳವಳು ಅಂತ ಎನ್ನುವಾಗ ಅಲ್ಲಿ ಬಂದಳಂತ ಶಬಲೆ. ನಮ್ಮೆಲ್ಲ ಇದ್ದಾಳೆ ಶಬಲೆ, ಆಶ್ರಮದಲ್ಲೇ ಇದ್ದಾಳೆ ಕಾಮಧೇನುವಿನ ಮಗಳು, ಅವಳು ಸೇವೆ ಮಾಡು, ಆಯಿತು ನಿನ್ನ ಕೆಲಸ ಆಗುತ್ತೆ ಎನ್ನುವಾಗ ಅಲ್ಲಿಗೆ ಬಂದಳು ಶಬಲೆ. ನಾಳೆ ಮುಂದುವರಿಸೋಣ ಇದನ್ನು. ಹರೇ ರಾಮ್.